ತವರು ಮನೆಯಲ್ಲಿ ಆಸರವಿಲ್ಲದ ಬಳ್ಳಿಯಂತೆ ಒಬ್ಬಂಟಿಗಳಾಗಿ ಕಾಲ ಕಳೆದರು. ಗಂಡನ ಮನೆಯಲ್ಲಿ ಒಂಟಿಯಂತೆ ಆಹಾರ ಕೂಡಿಸುವಂತಾಯಿತು ನನ್ನ ಸ್ಥಿತಿ. ವಿಧಿಯನ್ನು ಒತ್ತು ಎದ್ದು ಬಂದು ಈ ನಿನ್ನ ಮಗಳನ್ನ ಆಶೀರ್ವದಿಸಲಾರೆಯ ತಾಯಿ. ಹೈಮಾಲಿ, ಏನೇ ಮನೆಯಲ್ಲಿ ಕಸ ಮುಸ್ರೆ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳಿದ್ರೆ ಈ ರೀತಿ ದೇವ್ರ ಫೋಟೋ ಮುಂದೆ ನಿಂತು ಪೂಜೆ ಪುನಸ್ಕಾರ ಹಾಡೋದು ಕುಣಿಯೋದು ಮಾಡ್ತೀಯಲ್ಲ, ಸ್ವಲ್ಪರ ಬುದ್ಧಿ ಇದೆಯೇನೆ ನಿನಗೆ? ಅಂದ್ರೆ ಏನಕ್ಕ, ನಾನು ಪೂಜೆ ಮಾಡೋದಕ್ಕೆ ನಿನ್ನ ಅನುಮತಿ ಕೇಳಬೇಕೆ? ಈ ಮನೆಯಲ್ಲಿ ಪೂಜೆ ಮಾಡೋದಕ್ಕಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆ ಕಿತ್ತಿಡ್ಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು. ಸಿಕ್ಕಂತೆ ಗೂಳಿಯಂತೆ ಬೆಳೆದು ಈ ಮನೆ ಅನ್ನ ತಿಂದು ಸೊಕ್ಕು ಬಂದಿದೆ ನಿನಗೆ, ಸೊಕ್ಕು. ಅದಕ್ಕೆ ಮಾತಾಡ್ತಾ ಇದೀಯಾ ನೀನು? ತಪ್ಪಾಯ್ತಕ್ಕ, ಇನ್ನು ಯಾವತ್ತೂ ಈ ರೀತಿ ನಡೆದುಕೊಳ್ಳೋದಿಲ್ಲ. ಆದ್ರೆ ನಾನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಿರುವೆನಮ್ಮ. ತುತ್ತು ಕೂಳಿಗೋಸ್ಕರ ನನ್ನನ್ನು ಹಂಗಿಸಿ ಈ ರೀತಿ ಗಟ್ಟಿಯಾಗಿ ಮಾತನಾಡಬೇಡಮ್ಮ, ನಿನಗೆ ಕೈ ಮುಗಿದು. ಏನೇ ಹೈಮಾಲಿ, ಅಲ್ಲ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಆ ಮಾತನ್ನ. ಹಿಂದೆ ನಿನ್ನ ಅಕ್ಕ ಒಬ್ಳು ತನ್ನ ಪಾಲಿನ ಆಸ್ತಿ ಅಲ್ಲ ಈ ಮನೆಗೆ ಕೊಟ್ಟಿದ್ದಾಳೆ ಅಂತ ನನಗೆ ಈ ರೀತಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೇನೆ. ನಡಿ, ನನ್ನ ಗಂಡ ಬರ್ಲಿ. ಇವತ್ತು ಈ ಮನೆಯಲ್ಲಿ ನೀನಿರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಕಲಿತವಳಾದ ನನ್ನನ್ನ ಕತ್ತೆಗಿಂತ ಕಡೆಯಾಗಿ ನಿಲ್ಲಿಸ್ಬೇಡಮ್ಮ. ನೋಡು, ನಿನಗೆ ನಾನು ಆಸ್ತಿ ಬಗ್ಗೆ ಏನು ಮಾತೇ ಆಡಿಲ್ಲ. ಆದ್ರೂ ಕೂಡ ಮಾವನೆದುರು ಈ ರೀತಿ ಸುಳ್ಳು ಹೇಳ್ಬೇಡಮ್ಮ. ನಿನ್ನ ಹೈಮಾಲಿ, ಕಾಲಿಗೆ ಬೀಳ್ತಾ ಅಂತೆ, ಕಾಲಿಗೆ ಹಲಸು ಮುಂಡೆ. ನನ್ನ ಮನೆಯನ್ನೇ ಅಲ್ಲ ತಿಂದು ನನಗೆ ಈ ರೀತಿ ಎದುರೆದುರು ಮಾತಾಡ್ತಾ ಇದೆಯಲ್ಲ, ಎಷ್ಟು ಸಕ್ಕು, ಎಷ್ಟು ಅಹಂಕಾರ ನಿನಗೆ. ನಿಲ್ಲು, ಈಗ ಹೇಳಿದ್ರೆ ನಿನಗೆ ಬುದ್ಧಿ ಬರೋದಿಲ್ಲ. ಹೋಗ್ತೀನಿ, ನನ್ನ ಗಂಡನ ಹತ್ರ ಹೋಗ್ತೀನಿ. ಹೋಗಿ ನನ್ನ ಗಂಡನ ಕರ್ಕೊಂಡು ಬಂದು ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೋಡಿದೀಯಾ ಮದ ತುಂಬಿದ ಈ ಹೆಣ್ಣಿನ ಬಾಳನ್ನ? ಇವಳ ಕೈ ಕೆಳಗೆ ಇನ್ನೂ ಅದೆಷ್ಟು ದಿನ ದಾಸಿಯಂತೆ ಕೆಲಸ ಮಾಡ್ಬೇಕಮ್ಮ. ನಾನು ಎಷ್ಟು ದಿನ ಅಂತ ಕೆಲಸ ಮಾಡ್ಬೇಕು? ಜ್ಯೋತಿ, ಇನ್ನು ಕೆಲಸ ಮಾಡುತ್ತಲೇ ಇದೆಯಲ್ಲ, ಊಟ ಮಾಡಿಲ್ಲವೇ? ಜ್ಯೋತಿ, ಏನಿದು ನಿನ್ನ ಕಣ್ಣಲ್ಲಿ ನೀರು? ಏಕೆ ಈ ರೀತಿ ಮೌನ? ಹುಲಿ ಅಂತ ನಿನ್ನ ಗಂಡ ನಿನ್ನ ಬಳಿ ಇರುವಾಗ ಈ ರೀತಿ ಕಣ್ಣೀರು ಹಾಕೋದೆ ಯಾಕೆ? ಅಣ್ಣ ಅತ್ತಿಗೆ ಏನಾದರೂ ನಿನಗೆ ತೊಂದರೆ ಕೊಟ್ಟರೆ, ಇಲ್ಲ ಅರಮನೆ ಸುಟ್ಟು ಹೋಯ್ತಂದು ನಿಟ್ಟಿಸಿರು ಹಾಕುವೆ? ಹೇಳು ಜ್ಯೋತಿ, ಏನಾಗಿದೆ ನಿನಗೆ? ಹಾಗೇನಿಲ್ಲ ಸ್ವಾಮಿ, ಸ್ವಲ್ಪ ಅಕ್ಕನ ನೆನಪಾಯ್ತು ಅಷ್ಟೇ. ಹುಚ್ಚಿ, ದಿನನಿತ್ಯ ಅಕ್ಕನ ನೆನಪಿಸ್ಕೊಂಡು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ಸತ್ತು ಹೋದ ನಿಮ್ಮ ಅಕ್ಕ ಮತ್ತೆ ಬರುವಳೆ? ಆ ನಿನ್ನ ಅಕ್ಕ ಸತ್ತರೆ ಏನಾಯ್ತು? ಈಗಿದ್ದವಳು ನಿನ್ನ ಅಕ್ಕಲ್ಲವೇ? ಅವಳಿಗಿಂತ ಹೆಚ್ಚಿನ ಪ್ರೀತಿ ನಿನ್ನ ಮೇಲೆ ಇಟ್ಟಿದ್ದಾಳೆ. ಅಣ್ಣ ನಮ್ಮಿಬ್ಬರ ಮೇಲೆ ಏನೇನೋ ಆಸೆ ಇಟ್ಟುಕೊಂಡಿದ್ದಾನೆ. ಅದನ್ನು ಬಿಟ್ಟು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಗಂಡನಾದ ನನ್ನ ಮನಸ್ಸಿಗೆ ನೋವಾಗತ್ತೆ. ಎಲ್ಲಿ ಒಂದ್ಸಲ ನಗು. ನಕ್ಷತ್ರಗಳನ್ನೇ ನಗಿಸುವ ಚಂದ್ರಮ ನೀವಿರ್ಬೇಕಾದ್ರೆ ನನಗೆ ಯಾವ ಆಸೆಯೂ ಇಲ್ಲ ಸ್ವಾಮಿ. ನಿಮ್ಮನ್ನ ಚಂದಾಗಿ ಕೈ ಹಿಡಿದು ಈ ಮನೆಗೆ ಬಂದ ನಾನು. ಆದ್ರೆ ಈ ಮಧುರ ಬಾಂಧವ್ಯವನ್ನು ಕೊನೆವರೆಗೂ ಹೀಗೆ ಉಳಿಸಿಕೊಳ್ಳಬೇಕೆಂಬುದೇ ನನ್ನ ಹಿರಿಯ ಆಸೆ. ಹಾಗಾದರೆ ಅಕ್ಕರೆ ಚುಕ್ಕಿಯಂತೆ ಮಿನುಗುತ್ತಾರೆಯಾಗಿ ಹಾಡಿ ನಗಿಸು ಬಾಯಿ ಚಂದ್ರನನ್ನು. ಬಾಳಿನ ಬೆಳಕಾಗಿ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ
ಪ್ರೇಮದ ಸಿರಿಯಾಗಿ ತಂದೆಯ ಬಾಳಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಂಗಿಯಮ್ಮ. ಅಣ್ಣ ಈಗ ಬಂದೇನಣ್ಣ? ಹೌದಮ್ಮ, ನನ್ನ ಜೊತೆ ರವಿನು ಬಂದಿದ್ದಾನಮ್ಮ. ಏನು ರವಿ? ಇವನು ಇವನು ನನ್ನ ಮಗ ರವಿ ಏನಣ್ಣ? ಇಷ್ಟೊಂದು ಸ್ವರಗ್ ಬಿಟ್ಟಿದೆಯಲ್ಲೋ ಕಂದ. ಅಣ್ಣ ಏನಣ್ಣ ನೀವಿಬ್ರು ಕಳೆದು ಹೋದವರಂತೆ ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರಿ? ನಿಮಗಾಗಿ ಎಷ್ಟು ಹುಡುಕಾಡದೆ, ಎಷ್ಟು ಕಾತರಿಸಬೇಕು, ಎಷ್ಟು ಸಂಕಟ ಪಡಬೇಕು ಈ ಅಬಲೆಯಾದ ಹೆಣ್ಣು. ಕ್ಷಮಿಸಮ್ಮ ತಂಗಿ, ಕ್ಷಮಿಸು. ಈ ಧನಿಕರ ಸಿಡಿಲಿನ ಅರಬಟ್ಟದ ಹೊಡೆತಕ್ಕೆ ಈ ನನ್ನ ಸಂಸಾರೇ ನುಚ್ಚುರೂರವೈತಮ್ಮ, ನುಚ್ಚುರೂರವೈತು. ನಾನು ಹುತ್ತನಂಗ ತಿರುಗಿದರೆ ನಿನ್ನನ್ನು ಕೈ ಬಿಟ್ಟಿಲ್ಲಮ್ಮ ತಂಗಿ, ಕೈ ಬಿಟ್ಟಿಲ್ಲ. ಈ ತಬ್ಬಲಿಯದ ಕಂದನಿಗೆ ಅವನ ತಾಯಿ ನೆನಪ ಮರೆಸಿದಕ್ಕೆ ನಾನು ಮರಿಯಾಗಿದ್ದಮ್ಮ ತಂಗಿ, ಅಷ್ಟೇ. ಆದರೆ ನಿನ್ನ ಸಂಕಟ ಪ್ರಶ್ನಕ್ಕೆ ಉತ್ತರವಿಲ್ಲದಂತೈತು ತಂಗಿಯಮ್ಮ, ಉತ್ತರವಿಲ್ಲದಂತೈತಲ್ಲಮ್ಮ. ಯಾಕಣ್ಣ ಯಾಕಣ್ಣ ನಿನ್ನ ಬಯಲಿ ಇಂಥ ಮಾತೇಕೆ? ಹೌದಮ್ಮ, ಇದ್ದೊಬ್ಬ ತಂಗಿಯ ತಲೆ ಮೇಲೆ ಅಕ್ಷತವೇ ಹಾಕಲಿಲ್ಲಲ್ಲ, ನನ್ನ ಹೊಟ್ಟೆಯಲ್ಲಿ ಉರಿ ಹತ್ತಿ ಉರಿತದ ತಂಗಿ, ಏನ ಮಾಡಲಿ ಅಣ್ಣ? ಹೌದಮ್ಮ, ಇದ್ದೊಬ್ಬ ನಿನ್ನ ಪಾಲಿಗೆ ಈ ಪಾಪಿ ಅಣ್ಣನು ಮದ್ದಿನ ದೀಪವೇ ಉರಿಸ್ತದಮ್ಮ, ಮದ್ದಿನ ದೀಪವೇ ಉರಿಸ್ತದ. ಹೊರತಾಗಿ ಮಂಗಲ ಸೂತ್ರ ದೀಪವೇ ಉರಿಸಲಿಲ್ಲಮ್ಮ ತಂಗಿಯಮ್ಮ, ತಂಗಿಯಮ್ಮ. ಸಮಾಧಾನ ತಂದುಕೋ ರಾಜು, ಸಮಾಧಾನ ತಂದುಕೋ. ವಿಧಿ ಆಟ ಗೆದ್ದವರ್ಯಾರು? ನಿನ್ನ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲಿಲ್ಲವೆಂದು ಮನಸ್ಸಿಗೆ ವ್ಯಥಪಟ್ಟುಕೊಳ್ಳಬೇಡ. ಆ ಮಂಗಳವರಿಯ ಮುಂದೆ ಮನಸಾಕ್ಷಿಯಾಗಿ ನಿನ್ನ ತಂಗಿ ಕೊರಳಿಗೆ ಮಂಗಲೆ ಕಟ್ಟಿದೆ. ನೀ ಹಾಕುವ ಅಕ್ಷತೆ ಆ ಮಂಗಳೆ ಗೌರಿ ಎಂದು ಹಾಕಿದನೆಂದು ತಿಳಿದುಕೋ. ನಡೆ, ಮೊದಲು ಈ ಕಂದನನ್ನು ಕರ್ಕೊಂಡು ಒಳಗೆ ಹೋಗೋಣ. ಬಾ ಕಂದ, ಒಳಗೆ ಹೋಗೋಣ. ಒಳಗೆ ಬೇಡಪ್ಪ, ನಾ ಇಲ್ಲೇ ಕುಳಿತುಕೊಂಡು ಊಟ ಮಾಡುತ್ತೇನೆ. ಯಾಕಪ್ಪ ನೀನ್ ಈ ರೀತಿ ಯಾಕೆ ಮಾತಾಡ್ತಿರ್ವೆ? ಇದು ನಿನ್ನ ಮನೆ ಅಲ್ಲವೇ? ಮನೆ ಹೌದು ಚಿಕ್ಕಪ್ಪ, ಆದರೆ ಅಪ್ಪನೇ ಇಲ್ಲದೆ ಒಳಗೆ ಹೋಗುವಂತಿಲ್ಲ. ತಂಗಿ, ಇವನು ಬಹಳ ಹಠಮಾರಿಯಮ್ಮ. ಇವನಿಗೆ ಇಲ್ಲೇ ಕೂತು ಊಟ ಮಾಡ್ಸಮ್ಮ. ನಾವು ಸ್ವಲ್ಪ ಮಾಮನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೇವೆ. ತಂಗಿ,
ಈ ನಮ್ಮ ಗುರುಗಳನ್ನಾದ ಪಿಂಟು ಸ್ವಾಮಿಯವರು ನಿನ್ನೆ ಅಂತ ಚಂದ ಬಸವನ ಜಯಂತಿ ಜಾತ್ರೆ ಮಾಡಿದ್ರಮ್ಮ. ಅದೇ ನಗುಮುಖದಿಂದ ನೀನು ಆನಂದದಿಂದ ಒಂದು ಹಾಡ ಹಾಡಮ್ಮ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಆನಂದವಾಗಲೆಂದು ತಂಗಮ್ಮ ನಿನ್ನ ಬಾಳು ಅಮರವಾಗಲೆಂದು ಹಾರೈಸುವೆ ನಾನೇ ದಿನ ಹಾರೈಸುವೆ ನಾನೇ ದಿನ. ತಂಗಿ, ನಾವು ಸುಂದರ ಮಾಮಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀವಿ. ಬೀಗರೇ ಬರೀ ಹೋಗೋಣ. ನಡ್ರಿ ಹೋಗೋಣ. ಕಂದ ನೀನು ಕೂತಿರು. ಮಗನ ಸುಖವಿಲ್ಲದೆ ಎಂದು ಮಗನನ್ನು ಕಾಣುವೆನೋ, ಎಂದು ಮಗನಿಗೆ ಕೈ ತುತ್ತು ತಿನ್ನಿಸುವೆನೋ ಎಂದು ಕಾತರಿಸ್ತಾ ಇದ್ಲಪ್ಪ. ತೆಗೆದುಕೋ ಕಂದ. ಅಮ್ಮ, ಅಂತ ನಿನ್ನ ಅಮೃತಾಸ್ತದಿಂದ ತಯಾರಿಸಿದ ಈ ಬಿಸಿ ಪ್ರಸಾದ ಎಷ್ಟೊಂದು ರುಚಿಕಟ್ಟಾಗಿದೆ. ಹೌದೇನಪ್ಪ, ಇರು, ನಿನಗೆ ಇನ್ನೂ ಸ್ವಲ್ಪ ತೆಗೆದುಕೊಂಡು ಬರ್ತೀನಿ. ಜ್ಯೋತಿ, ಏನಿದು ಮನೆಯಲ್ಲಿ ಊಟದ ವ್ಯವಸ್ಥೆ? ಇವನು ಯಾವನೇ ತಿರುಕ್ ನನ್ನ ಮಗ? ಈ ಮನೆಯಲ್ಲಿ ಊಟ ಮಾಡ್ತಾ ಇದ್ದಲ್ಲ, ಯಾರವನೇ ತಿರುಕ? ಅಮ್ಮ, ಏಯ್, ಯಾರೋ ನಿನ್ನಮ್ಮ? ಸಿಕ್ಕರು ಮನೆಗೆ ಬಂದು ಅಮ್ಮ ಅಮ್ಮ ಅಂತ ಹೇಳಿ ಊಟಕ್ಕೆ ಬಡಿಸ್ಕೊಂಡು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ ಜನ್ಮಕ್ಕೆ? ಏಯ್, ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ತೀಯೋ ಅಥವಾ ನಿನ್ನ ಕತ್ತಿ ಕೈ ಕೊಟ್ಟು ನಾನೇ ಹೊರ ದಬ್ಬೇಕು? ಅಕ್ಕ, ಏನ್ ಮಾತು ಅಂತ ಆಡ್ತೀಯಕ್ಕ?
ಇವನು ತಿರುಕ ಅಲ್ಲಕ್ಕ. ಈ ಮನೆಯಲ್ಲಿ ಸೊಸೆಯಾಗಿ ಬಾಳು ಸತ್ತು ಹೋದ ಆ ನನ್ನಕ್ಕನ ನಂದ ದೀಪ ಅಕ್ಕ ಇದು. ಈ ರವಿಕುಮಾರ ಇನ್ನು ಮೇಲೆ ನಿನ್ನ ಮಗನಕ್ಕ. ಈ ಮನೆಯ ಕೀರ್ತಿ ಶಿಖರ. ಏನೇ ಗಯ್ಯಾಳಿ, ನನ್ನ ಗಂಡನಿಗೆ ಒಂದು ಮಕ್ಕಳೇ ಆಗಿಲ್ಲ ಅಂತ ಮದುವೆಗಿಂತ ಮುಂಚೆ ನೀನೇ ಈ ಮಗನನ್ನ ಹೆತ್ತು ಇಷ್ಟು ದಿವಸ ಯಾವುದೋ ಒಂದು ಆಪತ್ ಬಾಂಧವರ ಆಶ್ರಯದಲ್ಲಿ ಬಿಟ್ಟು ಈಗ ನನಗೆ ಹೇಳಲಿಕ್ಕೆ ಬಂದಿದೀಯಾ ಇವನೇ ಈ ಮನೆ ಕೀರ್ತಿಯ ಶಿಖರ ಅಂತೇಳಿ. ಏನೇ ನನ್ನ ಪುಂಡನಾದ ನನ್ನ ಮೈದನನಿಗೆ ಮದುವೆ ಮಾಡ್ಕೊಂಡು ಅವನಿಗೆ ಮೋಸ ಮಾಡಿಬಿಟ್ಟಿಯಲ್ಲೇ ಹೊಯ್ಮಾಲೆ ಹೆಣ್ಣು. ಹೊರಗೆ ಹಾಕ್ತೀಯೋ ಅಥವಾ ನಾನು ಹೊರಗೆ ತಳ್ಳಬೇಕು? ಅಕ್ಕ, ನನಗೆಷ್ಟು ಶಿಕ್ಷೆ ನೀಡು, ನನಗೆಷ್ಟೇ ಅನ್ನೋ ಸಂತೋಷವಿದೆ. ಆದ್ರೆ ಈ ಮುದ್ದು ಕಂದಮ್ಮನನ್ನ ತಿರುಕ ಅಂತ ಮಾತ್ರ ಹೇಳ್ಬೇಡಮ್ಮ, ತಿರುಕ ಅಂತ ಮಾತ್ರ. ಯಾಕೆ ಹೇಳ್ಬಾರ್ದು ಅಂತೀನಿ? ತಿರುಕ ಭಿಕ್ಷುಕ ಅಂತೀನಿ. ನೀನ್ ಸುಮ್ಮನೆ ನಿಂತ್ರ ಸರಿ, ಬಾಯ್ ಬಿಟ್ಟಿದೆ ಆದ್ರೆ ನಿನ್ನ ಹೊರಗೆ ಕಳಿಸ್ಬೇಕಾಗತ್ತೆ. ಹೊರಗಿಲ್ಲಿಂದ ಹೋಗ್ಬೇಡಕ್ಕ, ನಿನ್ನ ಕೈ ಮುಗಿತೀನಿ. ಕಾಲಿ ಬೆಳಗ್ಗೆ ಬಂದ ಕಾಲಿಗೆ. ಅಮ್ಮ, ನನ್ನ ಸಲುವಾಗಿ ನೀ ಯಾಕೆ ಇವಳಿಂದ ಒದಿಸಿಕೊಂಡು ಸಂಕಟ ಪಡುತ್ತಿರುವೆ? ಈ ರೀತಿ ಇವಳಿಂದ ಅವಮಾನಿತ ಮಾತನಾಡಿಕೊಂಡು ನಾನಾದರೆ ಈ ಮನೆಯಲ್ಲಿದ್ದೇನು ಮಾಡಲಿ? ಜನ್ಮ ನೀಡಿದ ತಾಯಿ ನನ್ನಿಂದ ದೂರ ಹೋಗಿರುವಾಗ ನನಗೆ ಈ ಮನೆ ಆಶೆ ಆಗುವುದು ಏಕೆ? ಇವಳೇ ಸಂತೋಷದಲ್ಲಿರಲಿ, ನಾ ಬರುತ್ತೇನೆ. ನೋಡು, ನನಗೆಂಥ ಸ್ಥಿತಿ ಬಂದರೂ ಅದನ್ನೆಲ್ಲ ಸಹಿಸ್ಕೋತೀನಪ್ಪ. ಆದ್ರೆ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಡಕ್ಕಂದ. ನೀನೇ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಸ್ಥಿತಿ ಏನು? ನನ್ನ ಸ್ಥಿತಿ ಅಮ್ಮ, ಪರಿಸ್ಥಿತಿ ಹತ್ತರಿಗೆ ಸಿಲುಕಿದ ನಾನು ನನಗೆ ಏನೆಂದು ಉತ್ತರ ಕೊಡಲಿ? ಹಿಂದೆ ನಾಡಿಗಾಗಿ ಹೋರಾಡಿ ಸತ್ತು ಹೋದ ನರಗುಂದ ಅರಸರು, ಗಾಂಧೀಜಿಯವರು, ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಇವರ ಕತೆ ನೀ ಕೇಳುವೆ? ಇವರೆಲ್ಲ ವೈರಿಗಳನ್ನು ಹೋರಾಡಿ ಸರ್ಕಾರದ ಒತ್ತಡಕ್ಕೆ ಸಿಕ್ಕಿ ಯುದ್ಧ ಭೂಮಿಗಳಿಂದ ತಮ್ಮ ತಮ್ಮ ತಾಯಂದಿರಿಗೆ ಹೇಳಿದಂತೆ ಕುಲದೈವ ಶ್ರೀ ನಂದಿ ಬಸವೇಶ್ವರ ಹಾಗೂ ವೀರಮುತ್ತೇಶ್ವರ ನಮ್ಮನ್ನು ಕೈ ಬಿಟ್ಟು ನಿಂತಿರುವಾಗ ನಿಮ್ಮನ್ನು ಕಾಪಾಡಲು ನಾನೆಷ್ಟದವನು? ನಾನು ಈಗ ಕೂಡ ಅವರ ಮಾತಿನಲ್ಲೇ ಹೇಳುತ್ತೇನೆ. ಏನೆಂದು? ನನ್ನನ್ನು ಹೆತ್ತ ನನ್ನ ಧರ್ಮ ದೇವತೆ ನನ್ನನ್ನು ಕೈ ಬಿಟ್ಟು ಹೋಗಿರುವಾಗ ಮಲ ಎಂಬ ಈ ಮಾತೆಯ ಕ್ರೋಧದಲ್ಲಿ ಸಿಕ್ಕಿ ಸಾಯುತ್ತಿರುವ ನಾನು ನಿನ್ನನ್ನು ಹೇಗೆ ಸಂರಕ್ಷಣೆ ತಾಯಿ? ಅದಕ್ಕಾಗಿ ನಿನಗೆ ಕೈ ಮುಗಿದು ಹೇಳುವೆ, ನನ್ನ ದಾರಿ ನಾನೇ ಕಂಡುಕೊಳ್ಳುವೆ. ದಯವಿಟ್ಟು ಆ ರೀತಿ ಮಾತಾಡಬೇಡಪ್ಪ, ಮಾತಾಡಬೇಡ. ನಿನ್ನ ತಂದೆ ಇನ್ನೂ ಇದ್ದಾರೆ ಕಣೋ. ಏನೇ ಚಿನಾಲಿ, ನನ್ನ ಮನೆಯಲ್ಲಿ ನಿಂತ್ಕೊಂಡು ನನ್ನ ಎದುರಿಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇರಲಿಲ್ಲ. ಎಷ್ಟರ ಸೊಕ್ಕ ಬಂದಿರ್ಬೇಕು. ಏನಿದು? ಬನ್ರಿ, ಏನಿದು ಅಂತ ಕೇಳ್ತಾ ಇದ್ದೀರಲ್ಲ. ನೋಡಿ ಪಾಪ, ಈ ಕಂದ ನನ್ನ ಕೂಸು, ನನ್ನ ಮಗು, ಇದನ್ನ ಹೊರಗಡೆ ಭಿಕ್ಷುಕನ್ ತರ ಕೂರಿಸಿ ಊಟ ಮಾಡಿಸ್ತಾ ಇದ್ದಾಳೆ. ಬೇಡಮ್ಮ, ಹಾಗೆಲ್ಲ ಮಾಡಬಾರ್ದು. ಒಳಗಡೆ ಕರ್ಕೊಂಡು ಹೋಗಿ ಬೆಳ್ಳಿ ತಟ್ಟೆಯಲ್ಲಿ ಊಟಕ್ಕೆ ಬಡಿಸ್ಬೇಕು, ಕೈ ತುತ್ತು ಮಾಡಿ ತಿನ್ನಿಸ್ಬೇಕು ಅಂತ ನಾನು ಬುದ್ಧಿ ಹೇಳಕ್ ಹೋದ್ರೆ ನನಗೆ ರೇಗಿ ರೇಗಿ ಜೋರ್ಜಾಗಿ ಕಣ್ ಕಿಸ್ತು ಮಾತಾಡ್ತಾ ಇದ್ದಾಳೆ. ಅಕ್ಕ, ನೋಡಿ ನೋಡಿ, ನಿಮ್ ಕಣ್ಣಿದ್ರಿಗೆ ಅಕ್ಕ ಅಂತ ಎಷ್ಟು ಜೋರಾಗಿ ಹೋಗ್ತಾ ಇದ್ದಾಳೆ. ನೀವೇ ಹೇಳ್ರಿ ಅವಳಿಗೆ ಸರಿಯಾಗಿ. ಇರಲಿ ಬಿಡು ಪ್ರೀತಿ, ಸಣ್ಣವಳು ಒಂದು ತಿಳಿಯದೆ ತಪ್ಪು ಮಾಡಿದ್ದಾಳೆ, ಅದನ್ನೇ ದೊಡ್ಡದು ಮಾಡೋದೆ. ಮಗು ರವಿಕುಮಾರ್, ನೀನು ಚಿಕ್ಕಮ್ಮನ ಜೊತೆ ಒಳಗೆ ಹೋಗಪ್ಪ. ಜ್ಯೋತಿ, ಇವನನ್ನು ಕರೆದುಕೊಂಡು ಒಳಗೆ ಹೋಗು. ಅಸಭ್ಯತನ! ಅಲ್ಲ, ನನಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳಿ ಈ ಮಗುನ ಈ ಮನೇಲಿ ಕರ್ಕೊಂಡ್ಬಂದು ಇಟ್ಟಿದ್ದೀರಲ್ಲ, ಇನ್ನೂ ಏನೇನು ನೋಡ್ಬೇಕು ಈ ಹಾಳಾದ ಕಣ್ಣಿಂದ? ಏನ್ರಿ, ಈ ಮನೇಲಿ ಎಷ್ಟೊಂದು ಹೊಲಸು ತುಂಬಿಟ್ಟಿದ್ದೀರಲ್ಲ. ಅದನ್ನೆಲ್ಲ ನಾನು ನಿನಗೆ ತಿಳಿಯೋದ ವಿಚಾರ. ನನ್ನ ಷರತ್ತಾದರೂ ಹೇಳಿಲ್ವೇ? ನಮ್ಮ ಸ್ನೇಹಿತ ಷರತ್ತಾದರು. ನಿನಗೆ ಯಾಕೆ ಈ ಚಿಂತೆ? ನಾನು ಸರ್ವಾಧಿಕಾರಿ ಆದರೆ ನೀನು ಸರ್ವಾಧಿಕಾರಿ ಹೆಂಡತಿ ಅಲ್ಲವೇ? ಇದು ಒಂದ್ ರೀತಿ ಒಳ್ಳೆ ವಿಚಾರನೇ.
ಅದನ್ನೆಲ್ಲ ನಾನು ರಾಜಕೀಯ ರಂಗನ ಏರಿದ ನಂತರ ನಿನಗೆ ತಿಳಿಸಿ ಹೇಳುತ್ತೀನಿ. ಮೊದಲು ಬೇಸತ್ತ ಹೃದಯಕ್ಕೆ ಪ್ರೇಮ ಗೀತೆಯನ್ನು ಹಾಡಬಾರದೆ? ಪ್ರಭುಗಳ ಆಜ್ಞೆಯನ್ನು ಮೀರಬಹುದೇ? ನಾ ಕಂಡೆ ಸಂಭ್ರಮ ಅನುರಾಗ ಬಂಧನ 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 ಒಲವು ಬಾಳಿನ ಸರಿಗಮ ನಮ್ಮಯ ಬಾಳಿನ ಸಂಗಮ ಒಲವು ಬಾಳಿನ ಸರಿಗಮ ನಮ್ಮಯ ಬಾಳಿನ ಸಂಗಮ ಈ ಕಂಡೆ ಸಂಭ್ರಮ ಅನುರಾಗ ಬಂಧನ ಈ ಕಂಡೆ ಸಂಭ್ರಮ ಅನುರಾಗ ಬಂಧನ 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 ರಾಗಕ ಶ್ರುತಿಯನ್ನು ಬೆರೆಸಿ ಮೈಗೆ ಮೈಯನ್ನು ಬೆಸೆರೆ ದಿನವೂ ನಡೆಯುವ ಮೈಯ ಮರೆಯುವ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ ಮುಂದ ಯಾಕ ಬಿಟ್ಟು ಹೋಗುವಾಗ ಕಣ ಮುಂದ ಯಾಕ ಪಟ್ಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರದಿ ಪಟ್ಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರದಿ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಹೇರಿದ್ದ ಅಂತ ಬರದಿ ನನ್ನ ಪ್ರೀತ್ಯಾಗ ಹೇರಿದ್ದ ಅಂತ ಬರದಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಹೋಗುವಾಗ ಗೆಳತಿ ಹೋಗುವಾಗ ಕಣ್ಣ ಮುಂದೆ ಬೀದಿಯ ಭಿಕ್ಷೆಗಾಗಿ ಆ ಜ್ಯೋತಿ ಎತ್ತಿ ಹಾಕಿದ ಹಳಸಿದನ್ನ ತಿಂದು ಜೀವಿಸಬೇಕಾಗುತ್ತದೆ. ಹಾಗಾದ್ರೆ ಇವತ್ತೇ ಆ ಜ್ಯೋತಿನ ಗುಂಡಿಟ್ಟು ಕೊಲೆ ಮಾಡಿಬಿಡ್ಲೆ? ಛೇ ಛೇ ಛೇ, ಹಾಗಲ್ಲ ಪ್ರೀತಿ. ಅವಳನ್ನು ಕೊಂದರೆ ನಿನ್ನ ಬಾಳಿಗೆ ತೃಪ್ತಿಯಾಗಲಾರದು. ರಾತ್ರಿ ರಂಜಿಸಲು ತೇಜಪುಂಜನಾಗಿ ಬಂದ ನಿನ್ನ ಗಂಡನಿಗೆ ಬಾಳಿನ ಪ್ರಮಾಣಕತೆ ನಟನೆ ಮಾಡಿ ಆ ಬಳ್ಳದ ಆಸೆ ಹಚ್ಚಿ ಅವರ ಅಣ್ಣ ತಮ್ಮರ ಹೆಸರಿಗಿದ್ದ ಆಸ್ತಿ ಸೈ ತೆಗೆದುಕೊ ಮೊದಲು. ಆಮೇಲೇನಿದೆ ಪ್ರೀತಿ, ಆ ಜ್ಯೋತಿ ನಿನಗೆ ಮಾಡಿದ ಮುಯ್ಯ ತೀರಬೇಕಂದರೆ ಅವ್ರ ಅಣ್ಣ ರಾಜಣ್ಣನೋ ಈ ಮನೆಯಿಂದ ಆಚೆ ತಳ್ಳೋ. ಆ ಹುಲಿಯ ನಿನ್ನನ್ನು ಬಲತ್ಕರಿಸಲಿಕ್ಕೆ ಬಂದಿದನೆಂದು ನಿನ್ನ ಗಂಡನಿಗೆ ಹೇಳಿ ಅವನನ್ನು ಈ ಮನೆಯಿಂದ ಹೊರ ತಳ್ಳಿ ಬಿಡು. ಗುಡ್, ವೆರಿ ಗುಡ್ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ, ನನ್ನ ಐಡಿಯಾ. ಆಸ್ತಿಗೆ ಸೈ
ತಾಳಿ ಹಾಕಿದ ನಂತರ ನಿನ್ನ ಗಂಡ ನಿನ್ನೊಂದಿಗೆ ವಾರ್ತಿಸದಿದ್ದರೆ ಕ್ಷಣದಲ್ಲೇ ಗುಂಡು ಹಾಕಿ ಬಿಡು ಅವನ ಗಂಡೆದಗೆ. ಶರತ್, ಏನ್ ಹೇಳ್ತಾ ಇದ್ದೀರಾ ನೀವು? ಮಾಡಿಕೊಂಡ ಗಂಡನ್ನ ನಾನೇ ನನ್ನ ಕೈಯಾರೆ ಕೊಲೆ ಮಾಡಿಬಿಟ್ರೆ ಮುಂದೆ ನನ್ನ ಗತಿ? ಹೊಚ್ಚೆ, ಎಲ್ಲ ಸಿರಿ ಸಂಪತ್ತಿಗೆ ನೀನೇ ಒಡತಿಯಾದ ಮೇಲೆ ಆಮೇಲೆ ನಾನಿಲ್ಲವೇ ನಿನ್ನ ಕೈ ಹಿಡಿಯುವ ಪತಿ? ಎಂಥ ಚಾಣಾಕ್ಷ ತಲೆರೆ ನಿಮ್ದು. ಅಬಲೆಯಾಗಿ ಖಗೋಳವನ್ನೇ ಸುತ್ತು ಹಾಕಲು ಹೊರಟಿದ್ದ ನನ್ನ ಬಾಳಿಗೆ ನೀವೇ ಬೆಳಕು ತಂದು ನವ ಚೈತನ್ಯವನ್ನು ತುಂಬಿದ್ರಲ್ಲ. ನಿಮ್ಮ ಈ ಋಣನ ಯಾವ ರೀತಿ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ತುಂಬಾ ಚಿರಋಣಿಯಾಗಿದ್ದೇನೆ. ಹಾಗಾದರೆ ಈ ಮನಕಂಠನ ಮನೆ ತಣಿಸುವಂತ ಒಂದು ಪ್ರೇಮ ಗೀತೆ ಹಾಡಬಾರದೆ? ನಿಮ್ಮ ಮಾತನ್ನ ಮೀರೋದಕ್ಕೆ ಸಾಧ್ಯವೇ? ಹೋಗು ಹುಚ್ಚು ಎಣ್ಣೆ ಹೋಗು. ನಿನಗೆಂದು ತಿಳಿಯುತ್ತದೆ ಈ ಶರತ್ತನ ಮಾಯಾ ಕುತಂತ್ರ. ಈ ಮಾಯಾ ತಂತ್ರದ ಮುಳ್ಳು ತಂತಿಯೊಳಗೆ ನೀ ಸಿಕ್ಕಾಕಿಕೊಂಡಿರುವೆ ಅಂದ ಮೇಲೆ ಇನ್ನು ಮೇಲೆ ಅಕ್ಕರಂತೆ ಕುಕ್ಕಿ ತಿನ್ನುವೆ ನಿನ್ನ ತಂಗಿ ಜ್ಯೋತಿಯನ್ನು. ಜ್ಯೋತಿ, ಅಂದು ನಿನ್ನ ಮನೆಗೆ ಬಂದಾಗ ನೀತಿವಂತವಳಂತೆ ವರ್ತಿಸಿ ಹುಲಿಯನ ಕೈ ಹಿಡಿದ ನೀನು ಇಂದು ರಾಮಾಯಣದ ಸೀತೆ ಅಂತ ಬಂದು ಬಿಡವೆ ನನ್ನ ಅರಮನೆಯಲ್ಲಿ. ಆವಾಗ ತೋರಿಸುವೆ ನನ್ನ ಕೈ ಚಳಕಾದ ಬಲವಾದ ಛಲವನ್ನು. ಅಲ್ಲಿಗೆ ಪ್ರಾರಂಭವಾಗುತ್ತದೆ ನನ್ನ ಕಪಟ ನಾಟಕದ ಮೊದಲನೆಯ ಪ್ರಯೋಗ. ನಾ ಕೊಟ್ಟ ಮುಗು ಬಟ್ಟ ತೆಗೆದೇನಾ ಜೀವನದ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಬರ ಬಾರಿ ಕಾಜಲ. ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಬರ ಬಾರಿ ಆಗಿರ್ತೈತಿ. ನಮ್ಮ ತಿಪ್ಪ ನಮಗ ಆಗಿದ್ರ ಅವ ಬಂದ ನೋಡ್ರಿ. ಸಿಪ್ಪ ಎಲ್ಲಿ ನೋಡಿದ್ರೆ ಆಯ್ತನ ಕೊಡಕ್ಕ ಈ ನಾವ ಬರ್ತಾನ್ರಿ ಛತ್ರಿ. ಈ ನಾನು ಹಂಗ ಹಾವು ಹೆಂಗೆ ಹೆಡಿ ಎತ್ತಿರ್ತೈತಲ್ಲ, ಹೆಡಿ ಎತ್ತಿದ ಹಾವಿನಂಗ ಬುಸ್ ಅಂತ ಬಂದ್ಬಿಡ್ತಾನ್ರಿ. ಇಬ್ಬರು ಸಲ ಸಾಕಾಗಿ ಹೋಯ್ತು. ಯಾರ ಮದುವೆಯಾಗಿ ಯಾರ ಕೈ ಹಿಡೀಲಿ? ಯಾರ ನೀನು ರೋಜ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೋದುವೆ ಹೂವೆ. ಮೊನ್ನೆ ನಿಮ್ಮ ತಂಗಿ ಬಂದಿಳ ಹೆಂಗದಿ ಮಾಮ ಅಂದಳ, ಆರಮ ಅದನ್ನು ಅಂದರ ನನಗೂ ಗೊತ್ತೈತಿ ಅಂದಳ. ನೀ ಬಿಡ್ತೀನಿ ಅಂದ ಮೇಲೆ ತುಳಿದಿಲ್ಲ ಗೆಳತಿ ನಿಮ್ಮ ಮನೆಯ ಅಂಗಳ. ಆ ನಿಮ್ಮ ತಂಗಿ ಬಾಕಿ ಬರ್ತೀನ ಅಂದಿಲ್ಲ ನನ್ನ ಬಾಳಿಗೆ ಗೆಳತಿಗಳ. ಅದು ಆಗಲ್ದ ಮಾತ ಆದ್ರೂ ಉಳಿದಿಲ್ಲ ಮತ್ತ, ಅದು ಆಗಲ್ದ ಮಾತ ಆದ್ರೂ ಉಳಿದಿಲ್ಲ ಮತ್ತ. ಮಾವನ ಬುಲೆಟ್ ಗಾಡಿ ಗಾಡಿ ಫಡ 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 ಫಡ
ಕತ್ತಲಾಗ ಬಂದು ಸಿಕ್ಕಿದೆ ಹುಡುಗಿ ಹಗದು ಮೈಯ ಕೈಯ ನೋವಾ ಕರ್ಕೊಳ್ಳಬೇಕೀಗ ನೋವಾ ಕತ್ತಲಾಗ ಬಂದು ಸಿಕ್ಕಿದೆ ಹುಡುಗಿ ಹಗದು ಮೈಯ ಕೈಯ ನೋವಾ ಕರ್ಕೊಳ್ಳಬೇಕೀಗ ನೋವಾ ನಾನಲ್ಲವೇ ನಿನ್ನ ಮೈಸೂರಿನ ಮಾಜ ಕೈ ಹಿಡಿಯೋಲೆ ಸಿಂಗಾರಿ ಮೈಸೂರು ಮಹಾರಾಜನ ನೀವನ್ ಪಂಡ್ರಾಪುರ ಪಿಂಡ್ರಿ ನೀ ಮೈಸೂರು ಮಹಾರಾಜ ಅಲ್ಲ ನೀವನ್ ಪೋತ್ರಾಜ ಮೊದಲಿನ ಮಾರಿ ನೋಡ್ಕೊಲ್ಲೆ ಡೊಂಕ ಕೊಡ ಆಗೈತಿ ಮೊದಲು ಸಿಂಗಾರಿ ಅದ ಡೊಂಕ್ ನಳದಾಗ ಅದ ಜಂಗ್ ಹಚ್ಚದ ಡೊಂಕ್ ನಳದಾಗ ಹಾಸ್ ನಿನ್ನ ಮಣ್ಣಿನ ಕೊಡದ ನೀರ್ ಬೀಳ್ತದ ಅಂದ್ರ ಬರೇ 1 ವರ್ಷದಾಗ ನಿಂದ ಸಿಜರಿಂಗ ಮತ್ತ ಬಲ ಹುಷಾರ ಆಗುತ್ತೆ ಸಿಜ್ರಿನ್ ನಾನು ನೋಡೇ ಬಿಡ್ತಿಲ್ಲ ದೋಸ್ತಿ ಇವತ್ತು ದಿನಾಲು ನನ್ನ ನಳದ ಬುಡಕ್ಕೆ ನಿನ್ನ ಕೊಡ ಇಟ್ಟಿ ದಬ್ಬ ದಬ್ಬ ನೀರು ಬಿದ್ರ ನಿನ್ನ ಕೊಡದ ತಳ ಕಟ್ಟಾಗ್ತದ ಸಿಂಗಾರಿ ನನ್ನ ಕೊಡಕ್ಕೆ ತಳ ಹಾಕ್ಸೋ ಗಂಡಸ ಮೊದಲ ಚಂದತಿ ನಳದಾಗ ನೀರ್ ಬಿಡೋದ ಕಲಿ ಆಮೇಲೆ ಬೇಕಾದ್ರ ನೀನ್ ನಳದಾಗ ನೀರ್ ಹಂಗ ಸಣ್ಣಗೆ ನಮಗ್ ಕೊಡವ ಲೇ ಸಿಂಗಾರಿ ಇವತ್ತ ನೀ ಹೂ ಅಂದ್ರ ನೀನು ತುಂಬ ಹರಿಸಿ ಬಿಡ್ತೀನಿ ನೋಡು ನೀನು ಕೊಡದಾಗ ನೀರ ನೀನ ನೀರು ಬೇಡ ಮದುವೆನೂ ಬೇಡ ನನ್ನ ಮದುವೆ ಗಂಡ ಬ್ಯಾರಿ ಅದನ ಲೇ ಸಿಂಗಾರಿ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತಿಸೋರೆಲ್ಲ ಲೈಲಾ ಮಸನ್ ಆಗಲ್ಲ ನಿನಗೆ ಇರೋ ಮನಸ್ಸಿನಂತ ಹುಡುಗನ ನನ್ನಷ್ಟು ಅದ್ದೂರಿಗೆ ಲವ್ ಮಾಡಕ್ ಚಾನ್ಸೇ ಇಲ್ಲ ಕಣೆ ಅವ ಯಾವಲೇ ಮುರುಕ್ ಚಂಡಿನಂತವ ವಾಟಿಕ ಶಾಪ ಹಚ್ಚಿ ತೊಳೆದಿನಿ ಹತ್ತೈತಿ ಥಂಡಿ ಬಿಸಿಲಿನ ಗುಂಡಿ ಏನೈತಿ ನಿನ್ನ ತಿಂಡಿ ಬಾಯಾಗ ಇಡ್ತೀನಿ ಉಂಡಿ ಹತ್ತೈತಿ ಥಂಡಿ ಬಿಸಿಲಿನ ಗುಂಡಿ ಬಾಯಾಗ ಇಡ್ತೀನಿ ಉಂಡಿ ಏನೈತಿ ನಿನ್ನ ತಿಂಡಿ ನಂಬಲಿಲ್ಲ ಸಿಂಗಾರಿ ಏನು ಮಾಡ್ತಿದ್ದೆ ಕರೆ ಕಟ್ಟಿತಿದ್ದೇವು ಮಳೆ ಬಂದು ತಂಪು ಮಾಡ್ಯಾದ ಟೈಮ್ ಉಳಿದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಲೇ 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 ಮಗನ ಅಲ್ಲ ಇವನೇ ಬೆಂಕಿಗೆ ನೀರು ಹಾಕಿಸಿ ಆರಿಸಿ ಬೂದಿ ಮಾಡಿ ತೆಲಿಗೆ ಹಚ್ಕೊಳವ ಕಿಲಾಡಿ ಗಂಡು ಚೆಂಡು ಬಂದಲ್ಲ ಇವ ಮಲ್ಲಾಗ ಹೋಗರ್ಗತ್ತೆ ನೀ ಯಾಗಂಡು ನಿಮ್ಮವನು ಹರಕ್ ರಬ್ಬರ್ ಚಂಡ ಲೇ ಸಿಂಗಾರಿ ಹನಿಬೇಡ ಅದಕ್ಕೆ ಹರಕ ರಬ್ಬರ್ ಚೆಂಡು ನಮ್ಮ ಬ್ಯಾಟಿಲೆ ಹೊಡೆದಾಕರ ಚೆಂಡು ಹರಿದು 12 ಆಗಿರ್ತದ ಅದಕ್ಕೆ ಯಾಕೆ ಉಳಿದಿರ್ತದ ಏ ಸಿಂಗಾರಿ ಹಿಂಗ್ಯಾಕ ಇಂಥ ಯಾಕೆ ಮಾತಾಡ್ಲಕತ್ತಿದ್ ಇಂಥ ಹಿಂಡ ಮಂದ್ಯಾಗ ಅದು ಹೋಗ್ಲಿ ಬಿಡು ಅವನು ಒಯ್ದು ಹಳ್ಳಕ ನಮ್ಗೆ ಸಿದ್ಧನ ಮಾತಾಡ್ಲಕತ್ತಿದಲ್ಲ ಯಾಕೆ ಅವಂದು ನಿಂದು ಒಳಗಿಂದ ಒಳಗೆ ಹೊಕ್ಕಕ್ಕ ಹೊಕ್ಕಕ್ಕ ಹೊಕ್ಕ ಹೊಕ್ಕ ಹೊಕ್ಕಕ್ಕ 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 ಹೊಕ್ಕ ಹೊಕ್ಕ ನಡೆದ ಮತ್ತ ಅದು ನಡೆದಿಲ್ಲ ಹಾ ಗಬು ಗಬು ಗಬಕ್ ಅಂದ್ರೆ ಇದು ಬ್ಯಾರೇನೆ ಇದ್ದಂಗೆ ಕಾಣಿಸ್ತೈತಿ
ಲೇ 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 ಸಿಂಗಾರಿ ಅವನೇನು ಮಾಡ್ತಿಲೇ ಡಬ್ ಕುಂಟಿ ಮಾರನಂತ ಅವನಿಗೆ ಅವನು ಬಿಡು ತಾಯಿಲೆ ಡಬ್ ಹೊಟ್ಟ್ಯವ ಅಲ್ಲ ನೀನೇ ಏನೋ ಅಂದೆ ಅಲ್ಲ ಡಬ್ ಹೊಟ್ಟ್ಯವ ಅಂದ್ಯ ಏನಂದೆ ಅದನ್ನ ಏನಿಲ್ಲ ಸಿಂಗಾರಿ ಅವನ ಕೈ ಬಿಡ ನನ್ನ ಕೈ ಹಿಡಿ ಸಿಂಗಾರಿ ನೋಡು ಆಮ್ಯಾಗ ಮಜಾನೇ ಬೇರೆ ಐತಿ ಲೇ 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 ಮಗನ ಸರಿ ಹಿಂದಕ್ಕ ಆಕಿನ ಸಲುವಾಗಿ ಬಂಗಾರ ಚೈನ ಮಾಡಿಸ್ಕೊಂಡ್ ತಂದಿನ ಮಗನ ನೀ ಏನು ಮಾಡಿಸ್ಕೊಂತ ಅಲ್ಲ ಮಗನ ಏ, ಕರೆ ಬಾ, ಕರೆ. ನೀ ಬಂಗಾರ ತೇನ ಅಷ್ಟೇ ಮಾಡಿರ್ಬೇಕು ಅಕ್ಕಿ ಎಟ್ಟ ನೋಡಿಟ್ಟು ಈಕಿನ ಬಂಗಾರದ ಮೂರ್ತಿನ ಮಾಡ್ಸಿಟ್ಟಿನ ತಡ್ರಿ ಇಬ್ರು ಯಾಕೆ ನಮ್ಗೆ ಎಳೆಯಾಗತ್ತೀರಿ ನಾ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಉತ್ತರ ಹೇಳ್ತೀರಿ ಅವ್ರ ಒಂದ್ಯಾಕ 10 ಕೇಳ ಸಿಂಗಾರಿ ಮೊದಲು ಒಂದು ದಾಟ ಹೇಳ ತಾಟ ದಾಟ್ ಅಂದೆ ಒಂದಕ್ಕ ಒಂದು ಹೇಳು ಏನ್ ಹೇಳಿ ನೀ ಅದೇ ಪ್ರಶ್ನೆ ಹೇಳಿ ಎಲ್ಲಿ ಹೇಳ್ತಿ ಹೇಳು ಹೇಳ್ತೀನೋ? ಹೇಳು ಹೇಳದ ಆಮೇಲೆ ಹೇಳ್- ನಾ ಹೇಳೋ ಟೈಮ್ ಮುಂದೆ ಈಗ 3 ಟೈಮ್ ಹೇಳ್ತೀನಿ ನೀನ್ ನೋಡು ಹೇಳು ಮುಂಜಾನೆ 4 ಕಾಲ ಇನ್ನ ಮಧ್ಯಾಹ್ನ 3 ಕಾಲಿಲ್ಲ ಸಂಜೆಗೆ 2 ಕಾಲ ನಡೆಯೋ ಪ್ರಾಣಿ ಯಾವುದು ಅದು ಏ, ಗೊತ್ತಲಿಲ್ಲ ಗೊತ್ತಾಗ್ಲಿಲ್ಲ ಸಿಂಗಾರಿ ನೀನ್ ಹೇಳ ನಾ ಹೇಳ್ತೀನಿ ಕರೆ ಇಟ್ಟು ಮಂದ್ಯಾಗೆಲ್ಲ ಪ್ರಶ್ನೆ ಕೇಳಿದ ಕಿಮ್ಮತ್ ಹೋಗೋದು ನಿಂದು ಖಬರಿಗೆ ಹೇಳಿ ನೀನು ಹೇಳಿಬಿಡೋದು ನಾ ಹೇಳದಂದ್ರೆ ಮೊದಲು ಗೊತ್ತಿಲ್ಲ ಅಂತ ಒಪ್ಪುವ ಅವನು ಇಂಥ ಒಂದು ಬುಕ್ ತುಂಬ್ಯದ ನನ್ನ ಬಲ್ಲಿ ನಾ ಯಾಕೆ ಗೊತ್ತಿಲ್ಲ ಅಲ್ಲಿ ಹೇಳಂಗಾರ ನೀ ಹೇಳು ಸುಮ್ ನಿನ್ ಕಿಮ್ಮತ್ ನಾ ಕಳೆಯಲ್ಲ ನೀ ಸೋತಿ ಇಲ್ಲ 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 ಕಿಮ್ಮತ್ ತುಳಿಬೇಕಾದ್ರೆ ನೀ ಹೇಳ ಯಾಕೆ ಸುಮ್ ನಿಂದ ಕಳೆಯಲ್ಲ ಯಾಕಂದ್ರೆ ಇಲ್ಲಿ ಕರ್ಕೊಂಬಂದು ನಿನ್ನ ಕಿಮ್ಮತ್ ನೀ ಕೊಳೆಯಲ್ಲ ಹೇಳ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ಬಿಡು ಇಬ್ರು ಸೋತ್ರೆ ಹಾ ಹೇಳೇ ಬಿಡ್ಲೆ ಹಾ, ಹೇಳು. ಮುಂಜಾನೆ 4 ಕಾಲಲ್ಲಿ ನಡೆಯೋ ಪ್ರಾಣಿ ಅಂದ್ರ ಮನುಷ್ಯಲೇ ಮನುಷ್ಯ ಅದೇಂಗ್ ಮನುಷ್ಯ ಹೇಳ ಅದು ಹೆಂಗ್ ಮನುಷ್ಯ ಅಂತ ಹೇಳು ಅದೇ ಹಂಗಂದ್ರ ಅಂಬೆಗಲ್ ಹಾಕುತ್ತಲ್ಲ ಹಾ. ಕೂಸಿದ್ದಾಗ ಹೌದೌದ ಅವಾಗ ಎಷ್ಟು ಕಾಲ ಇರ್ತಾವ 2 ಕಾಲ 2 ಕೈ 4 ಇನ್ನು ವಯಸ್ಸಿನಾಗ ನಡಿಬೇಕಾದ್ರ 2 ಕಾಲ ಇರ್ತಾವ 2 ಕಾಲ ಮುಪ್ಪಿನ ವಯಸ್ಸಿನಾಗ ಬಡಗಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಕಾಲ ಮತ್ ಬಡಗಿ ಇರಂಗಿಲ್ಲ ನಾವಂದ ಹೌದಾ ಅದು ಎಲ್ಲ ಬಿಟ್ಟು ಲಾಸ್ಟಿಗೆ ಹೋಗಕ್ಕರಾಗ 3 ಅವಾಗ ಬಾಳ ಇರ್ತಾವ ಎಲ್ಲ ಎಣ್ಸಿ ಇಲ್ಲ 4 ಮಂದಿ ಹೆಗಲ ನಿನ್ನ ಹೊರಲಿ ಊರ್ ಹೊರಗ ಊರಿ ಹತ್ತಿ ಸುಡಲಿ ಅಂಗಡಕ್ಕನ ಹಲಗಿ ಸಮುದ್ರ ನಿನ್ನ ಮನೆ ಮುಂದೆ ಕೇಳಿ ಬರಲಿ ವಾಟಿಬ್ರು ಸೋತ್ರಿ ಮತ್ತೇನೆ ದಾರಿ ಬಿಡ ಹೋಗ್ತೀನಿ ಎಲ್ಲಿ ಹೋತಿ ಮನೆಗೆ ಸುಮ್ಮ ಹೋಗ್ತೀನಿ ಅಂದ್ರೆ ಬಿಡ್ತೇವೆ ಸರ ಇದೇ ಹುರುಪನ ಕಟಿ ಕಟಿ ಹೇ ಲಡಕಿ ಹರಪಟಿ ಕರ್ರನ ಪಡಕಿ ದುದುನಿಯ ಹೆಣ್ಣ ಚುಟಮುಗ ಸಣ್ಣ ನಿನ್ನ ನೋಡಿ ಹುಡುಗಿ ಹಂಚಿಗೆ ಹುಡುಗರು ಕುಂತಲೆ ಕಳೆದವ ಚೊನ್ನ ಬಾರಿ ಐತಿ ನಿನ್ನ ಮೈ ಬಣ್ಣ 1 2 3 4 ಹುಡುಗುವಾಟ ಒಂದು ಕಣ್ಣು ಏನ ಬೆಂಕ 16 ಇಂಚಿನ ರಂಗ ಬಡಿದಾಡ ಪಟ್ಟ ಮುರುದೇವ ಸೊಟ್ಟ ಮನಜಾಗಿ ಹೊರಗದಲು ಬಣ್ಣ ಹರಕಲತೆ ಹೊಗೆ ಮಗದ ಮಾಡಬೇಡ ಹರಕಲತೆನಾಗ ಹೊಟ್ಟೆ ಹಿಡಿಯಬೇಡ ಸೈಡು ಸರಳ ಸರ್ಸ ಹೊಟ್ಟೆ ಬಳಿಯ ಸರ್ಸ ನಾನು ನಿನ್ನ ಅರಸ ನಿಮ್ಮ ಊರಿನ ಸರ್ಸ ರಾಣಿ ನೀ ಬಲು ಜಾನಿ ರಾಣಿ ನೀ ಬಲು ಜಾನಿ ಕೊನಸ ಕೊನಸ ಮೈಯ ಕೊನಸ 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 ಹುಡುಗುವಾಟ ಒಂದು ಕಣ್ಣು ಏನ 16 ಇಂಚಿನ ಬಣ್ಣ ಬಡಿದಾಡ ಪಟ್ಟ ಮುರುದೇವ ಸೊಟ್ಟ ಮನಜಾಗಿ ಹೊಡೆದವಳು ಬಣ್ಣ ನಾ ಕೊಟ್ಟ ಮುಗು ಬಟ್ಟ ತಗಿದೇನೋ ಜೀವ
ವರ್ಷಕ್ಕೊಮ್ಮೆ ಬಡವನೇ ಆಗಿರಲಿ ಬಲ್ಲದನೇ ಆಗಿರಲಿ ನಿನ್ನನ್ನು ಭಕ್ತಿಯಿಂದ ಪೂಜಿಸುವರಮ್ಮ, ಭಕ್ತಿಯಿಂದ ಪೂಜಿಸುವರು. ಕಾರಣ ಆ ಲಕ್ಷ ದೀಪೋತ್ಸವದ ಆನಂದದಲ್ಲಿ ನೀನು ಆನಂದದಿಂದ ಕುಣಿದು ಕುಪ್ಪಳಿಸುವೆಯಲ್ಲವ ತಾಯಿ. ಆದರೆ ಮಧಾಂಧರೆ ತುಂಬಿರುವ ಈ ಸಮಾಜದಲ್ಲಿ ಮಂದಗೇಡಿ ಬುದ್ಧಿತನದಿಂದ ಬಾಳುತ್ತಿರುವ ಗಂಡಸರನ್ನ, ಅಂಥ ಬುದ್ಧಿಹೀನರನ್ನ ನಾಮಶೇಷ ಮಾಡಲಾರೆಯ ತಾಯಿ. ಅಂಥವರನ್ನ ಸರ್ವನಾಶ ಮಾಡಿ ಈ ನಿನ್ನ ಮಕ್ಕಳಿಗೆ ಆಶೀರ್ವದಿಸಮ್ಮ, ಆಶೀರ್ವದಿಸು. ನಾಳೆ ನಡೆಯುವ ಲಕ್ಷ್ಮೀ ಪೂಜೆ ಇವತ್ತೇ ನಡೆಸಿಬಿಟ್ಟೆನಮ್ಮ. ಹಾಗೇನಿಲ್ಲ ಅಣ್ಣ, ದಿನವೂ ಪೂಜಿಸುವಂತೆ ಇವತ್ತು ಪೂಜಿಸಿದೆ ಅಷ್ಟೇ. ಹಾಗಾದರೆ ತೆಗೆದುಕೊಳ್ಳಮ್ಮ ಸೀರೆಯನ್ನು. ಹಿಂದೆ ಕಣ್ಣ ನನಗೆ ಸೀರೆ ತಂದಿರುವೆ ನೀನು? ತಂಗಿ, ನಾಳೆ ಲಕ್ಷ್ಮೀ ಪೂಜೆ ಅಲ್ಲಮ್ಮ, ಅದಕ್ಕಾಗಿ ತಂದಿದ್ದೇನೆ. ಅಂದರೆ ಬಿದ್ದ ಹೋದ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದೆ ಸುಟ್ಟು ಹೋದ ನಿನ್ನ ಹೆಸರಿಗಿದ್ದ ಮನೆಯಲ್ಲಿ ನಿನ್ನನ್ನು ಕರೆಸಿ ಪೂಜೆ ಮಾಡಿ ಹೇಗಮ್ಮ ತಂಗಿ ಸೀರೆ ಉಡಿಸಲಿ? ಅದೇ ಕಾರಣಕ್ಕಾಗಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿ ಮನಸಾರೆ ನಿನ್ನ ಈ ಮನೆಯಲ್ಲಿ ಈ ಸೀರೆ ಉಡಿಸ ಹೋಗಬೇಕಂತ ಬಂದಿದ್ದಾನಮ್ಮ. ಅಣ್ಣ, ನೌಕರಿ ಇಲ್ಲದೆ ನಿರ್ಗತಿಕನಾಗಿ ಕಡಿಮೆ ಸಂಬಳದಲ್ಲಿ ದುಡಿಯುತ್ತಿರುವ ನೀನು ನನಗೆ ಯಾಕಣ್ಣ ಈ ಸೀರೆ ತರದಕ್ಕೆ ಹೋದೆ? ಸೀರೆ ತಂದ ಮಹಾಲಕ್ಷ್ಮಿ ಉಡಿಸುವ ಲಕ್ಷ್ಮಿ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ಉಡಿಸುವುದು ಮನೆಯರ ಕರ್ತವ್ಯ. ಆ ಕರ್ತವ್ಯ ಮಾಮ ನನಗೆ ಮಾಡುತ್ತಿದ್ದಾನೆ. ಇದೇ ಪೂಜೆ ನಾಳೆ ನಮ್ಮ ಮನೆಯಲ್ಲಿ ಮಾಡಿ ಈ ಸೀರೆಯನ್ನು ಉಟ್ಟುಕೊಂಡು ನಿನ್ನ ಅಣ್ಣನ ಆಶೀರ್ವಾದ ಮಾಡಿಬಿಡಮ್ಮ. ಕಂದ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥ ತಿಳುವಳಿಕೆ ಇದೆಯಪ್ಪ ನಿನಗೆ. ನೀನು ಈ ಮನೆಯ ಮಗನಲ್ಲಪ್ಪ, ಈ ಮನೆಯ ದೇವರು ಕಣೋ, ಈ ಮನೆಯ ದೇವರು. ಕೊಡು ಮಾಮ ಚಿಕ್ಕಮ್ಮನ ಕೈಯಲ್ಲಿ ಆ ಸೀರೆಯನ್ನು. ಹಾಗಾದರೆ ತೆಗೆದುಕೊಳ್ಳಮ್ಮ ಸೀರೆ. ಏನೇ ಇದು? ಏನಿದೆ ನೀನು ಹೇಸಿ ಕೆಲಸ? ನೀತಿವಂತರ ಮನೆಗೆ ಇವನು ಯಾವನೇ ಕೋತಿ ಬಂದವನು? ಸೀರೆ ತಂದು ಕೊಡ್ತಾ ಇದ್ದಾನಲ್ಲ, ಯಾರು ಇವನು? ಗೊತ್ತಾಯ್ತು, ಇವನೇ ತಾನೇ ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ ನಿನ್ನ ಕೈ ಹಿಡಿದು ಕುಣಿದಾಡುವವನು. ಅಕ್ಕ, ಇವನು ನನ್ನ ಕೈ ಹಿಡಿದು ಕುಣಿದಾಡುವವನಲ್ಲಮ್ಮ. ಕೈ ಜೋಡಿಸಿ ಪ್ರತಿದಿನವೂ ತನ್ನ ತಂಗಿಯ ಕಾಲಿಗೆ ಬೇಡಿಕೊಳ್ಳುವ ನನ್ನ ಒಡ ಹುಟ್ಟಿದ ಸಹೋದರ ರಾಜು. ಸಹೋದರನಂತೆ ಸಹೋದರ. ಇವತ್ತು ಗೊತ್ತಾಯ್ತೆ ನನಗೆ ನಿನ್ನ ಗುಪ್ತ ನಾಟಕ. ಮದುವೆಗಿಂತ ಮುಂಚಿತವಾಗಿ ನೀನೇ ಈ ಕೂಸನ್ನು ಹೆತ್ತು ಗುಪ್ತವಾಗಿ ಅವನನ್ನು ಬೆಳೆಸಿ ನನ್ನ ಗಂಡನಿಗೆ ಇವನೇ ನಿಮ್ಮ ಮಗ ಅಂತ ಸುಳ್ಳು ಹೇಳಿ ಪುಂಡನಾದ ನನ್ನ ಮೈದನನ್ನ ಕೈ ಹಿಡಿದು ಅವನಿಗೆ ಮೋಸ ಮಾಡಿ ಈ ರೀತಿ ವರ್ತನೆ ಮಾಡ್ತಾ ಇದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ? ಅಕ್ಕ, ದಯವಿಟ್ಟು ಈ ಮಾತನಾಡಬೇಡ ಅಕ್ಕ, ಮಾತನಾಡಬೇಡ. ಇವಳು ನನ್ನ ಒಡ ಹುಟ್ಟಿದ ಸೋದರಿ. ಮುಚ್ಚ ಬಾಯಿ ನೀಚ. ಅಕ್ಕ ಅಂತೆ ಅಕ್ಕ? ಯಾವಳ ನಿನ್ನಕ್ಕ? ನಿನ್ನಕ್ಕ ನಾನಲ್ಲ. ಕಂಡವ್ರ ಜೊತೆ ಸರಸವಾಡಿ ಸತ್ತು ಸ್ವರ್ಗ ಸೇರಿದ್ಲಲ್ಲ, ಅವಳು ನಿಮ್ಮಕ್ಕ. ನಾನು ಯಾರು ಗೊತ್ತಾ? ನಿಮ್ಮಂತ ಪುಂಡರನ್ನ ಈ ರೀತಿ ಚಿನ್ನಾಟ ಆಡ್ತಾ ಇದ್ದೀರಲ್ಲ, ನಿಮ್ಮಂತವ್ರನ್ನ ಒದ್ದು ಈ ಮನೆಯಿಂದ ಹೊರಗೆ ಹಾಕುವ ಈ ಮನೆಯ ಮಹಾರಾಣಿ ನಾನು. ಅಮ್ಮ, ನಾಳೆಗೆ ಸ್ವಲ್ಪ ಇಟ್ಟುಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಯನ್ನು ಅಪವಿತ್ರವಾದ ಹೆಣ್ಣೊಂದು ಇನ್ನೊಂದ್ಸಾರಿ ನುಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಚೆಲ್ಲುವೆ. ಯಾಚಾರಕ್ಕೆ ಅಂತ ಮಾತನಾಡು. ಏನೋ ನನ್ನ ಮನೆ ಕೂಳು ತಿಂದು ನನಗೆ ಸೊಕ್ಕಿನಿಂದ ಮಾತಾಡ್ತಾ ಇದ್ದೀಯೇನೋ? ದಯವಿಟ್ಟು ಆ ಚಿಕ್ಕ ಮಗುವಿನ ಮೇಲೆ ಕೈ ಮಾಡಬೇಡ. ಹೊಡಿಬೇಡ ಅವನನ್ನ. ಅಮ್ಮ, ಕಟುಕನ ಕೈಯಲ್ಲಿ ಸಿಕ್ಕ ಕುರಿಯ ಜೀವನವೇ ಬೇಡಿದರು ಬೇಡುವೆನಮ್ಮ. ಆ ಕಟುಕ ಅದರಂತೆ
ಆ ಮಲತಾಯಿ ಎಂಬೋಳೆ ಆ ಕಟ್ಟುಗಳಿಂತ ಮಾ ಕಟ್ಟುಗಳು. ರಾಜ ಹೌದು ತಳ್ಳಮ್ಮ ತಳ್ಳು. ನೀ ಮಹಾರಾಣಿ ಪಟ್ಟವನ ಬಿಟ್ಟು ಬರೋವರೆಗೂ ಎಲ್ಲರನ್ನೇ ತಳ್ಳು. ಯಾಕಂದರೆ ಅಧಿಕಾರನ ಅರಿಯಾದ ಪಿಸಾಸಿಗೆ ಅಧಿಕಾರವನ್ನು ಪಟ್ಟ ಕಟ್ಟಿ ಕೂಡಿಸಿದರೆ ಅಧಿಕಾರ ಮತ್ತಿನಲ್ಲಿ ಅರು ಎಂಬುದ ಮರೆತು ಗುರು ಎಂಬವು ಶಿಖರವ ಏರಿ ಮರ ಎಂಬು ತೊಕ್ಕಿನ ಕೈಕಲು ತಪ್ಪಿ ತಳಗ ಬಿದ್ದಾಗ ನನ್ನ ಕರುವಂಬು ನೆರಳಿ ಕೂಗಿ ಇದೇ ಕಂದಗ ನೆಲೆಸಿ ಸೈತಿ ನೆನಪಿರಲಿ. ಏ ರಾಜ ಹೌದಮ್ಮ ಹೌದು. ಒಂದ ರಕ್ತದಿಂದ ಉದ್ಭವಿಸಿ ಬೆಳೆದರೆ ವಾಯಿ ರಾಜು ಜ್ಯೋತಿಯರು. ನೀನು ಒಂದೇ ಬೆಳ್ಳಿಗೆ ಹೂವ ಕಾಯಿಗಳನ್ನದ ಮರೆತು ಮರಿಯದ ಮೀರಿ ನೀನು ಕಾಮದ ಲೋಕಕ್ಕೆ ಎಳತಿ ಮಾತನಾಡ್ತಿ ಅಂದಾಗ ಇದೇ ಲಕ್ಷ್ಮಿ ಶಾಪ ನಿನಗೆ ತಟ್ಟಿ ಮುಟ್ಟಳ ಹೆಣ್ಣಂದು ಜನರಿಂದ ಚೀಮಾರಿ ಹಾಕಿಸಿಕೊಳ್ಳತಿ ಜೋಕಿ. ಎಷ್ಟು ಸೊಕ್ಕುಳ ನಿಮ್ಗೆಲ್ಲ. ಏನಿದು ಮನೆಯಲ್ಲಿ ಮಾತಿನ ವಾಗ್ದಾನ? ಅಯ್ಯೋ ಬನ್ರಿ ಬನ್ರಿ, ಏನಾಯ್ತು ಅಂತ ಕೇಳ್ತಾ ಇದ್ರಲ್ರಿ, ಅದು ಇವ್ರ ಎದುರುಗಡೆನೆ ಅಲ್ಲಿ ನಿಂತಿದ್ದಾನಲ್ಲ ಆ ನೀಚ ಆ ಚಾಂಡಾಲ ನನಗೆ ಸೀರೆ ಆಸೆ ತೋರಿಸಿ ನನ್ನನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದ. ಬೇಡಪ್ಪ ಬೇಡ, ಈ ರೀತಿ ಎಲ್ಲ ಮಾಡಬಾರ್ದು. ನಾನು ನೀನ್ ಅಕ್ಕನ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅವನೇನ್ ಹೇಳ್ದ ಗೊತ್ತಾ? ನೋಡು, ನೀನು ಸುಂದರವಾದ ಸೂಳೆಗೆ ಯಾರು ಬೇಕಾದವರು ಸುಖ ಕೊಡ್ಬೋದು ಬಾರಿ ಅಂತ ನಾನು ಕೈ ಹಿಡಿದು ಎಳೆದಾಡ್ತಾ ಇದ್ದಾನ್ರಿ ಅವನು. ಏನು ಸೆತ್ತಮೂರ್ಖ, ಅಂದು ನನಗೆ ಹೆಣ್ಣು ಕೊಟ್ಟು ಮೋಸದಿಂದ ಬೆನ್ನು ತೋರಿಸಿ ನೀನೇ ನನ್ನ ಮಾವನೆಂದು ನನ್ನ ತಮ್ಮನಿಗೂ ಅದೇ ದಾರಿಯನ್ನು ತೋರಿಸಿ ಇಂದು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ ಆ ಅಧಮ ನಿನ್ನನ್ನು ಜೀವದಿಂದ ಉಳಿಸಲಾರಿ. ಹಲೋ ಜ್ಯೋತಿ, ನಾನು ನಿನ್ನ ಮಾವನೆಂದು ಅಭಿಮಾನ ನಿನ್ನಲ್ಲಿದ್ದರೆ ಮರ್ಯಾದೆಯಿಂದ ಒಳಗೆ ಹೋಗು. ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಹೋಗದಿದ್ದರೆ ನಿನ್ನ ಗಂಡನ ಮೇಲೆ ಆಣೆಯಾಗಿದೆ. ಮಾಮ, ಎಂಥ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ಸಿಲುಕಿಸಿ ಸುದ್ದಿ ಹಾಕಿದಿರಿ ಮಾಮ, ಸುದ್ದಿ ಹಾಕಿದಿರಿ. ಅಂಧಕಾರದಲ್ಲಿ ನೀವು ಮುಳುಗಿ ಅಂಧರಾಗಿ ಇಲ್ಲಿ ಏನು ನಡೆದಿದೆ ಅಂತ ವಿಚಾರಿಸಿದೆ. ದಯವಿಟ್ಟು ನನ್ನ ಅಣ್ಣನನ್ನ ಕೊಂದು ಹಾಕ್ಬೇಡಿ ಮಾಮ, ನಿಮ್ಮ ಕಾಲು ಜ್ಯೋತಿ, ನನ್ನ ತಮ್ಮನ ಮೇಲೆ ಆಣೆ ಕೆತ್ತಿ ನಿಲ್ಲುವ ಆ ಚಾಂಡಾಲೆ ಮೊದಲು ಮರ್ಯಾದೆಯಿಂದ ಒಳಗೆ. ಎಲೇ ರಾಜ, ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿ ಮೇಲೆ ಕೈ ಮಾಡಿದ ಹೇಳ್ತೋ ನಿನ್ನ ಕೈ ಕಾಲ ಕತ್ತರಿಸಿ ಬಿಡಲು. ಮಾಮ, ನಾನು ಕೈ ಕಾಲು ಎಷ್ಟೇಕ ಮಾಮ. ನನ್ನನ್ನು ಕೊಂದು ಹಾಕಿದರೆ ನಾನು ಸತ್ಯದ ದಾರಿ ಬಿಡಲಾರೆ. ಸುಳ್ಳ ಮಾತಿಗೆ ನೆಂಬಿ ಅಕ್ಕನನ್ನು ಹೋಲಿಸಿ ಕೇಳಬೇಡ ಮಾಮ, ಕೇಳಬೇಡ. ಮಾಮ, ಈಗ ನಿನ್ನ ಕಾಲಿಗೆ ಬೀಳುವೆನ ಮಾಮ. ಸರಿ, ಆಚೆಗೆ ನಿಲ್ಸ. ನನ್ನ ಪಾದ ಮುಟ್ಟದರ ಕಟಕ ಜಾತಿಯವನೇ. ಹಾಲು ಸಕ್ಕರೆ ಅಂತ ಬೆರೆತಿರುವ ನನ್ನ ಬಾಳಿನಲ್ಲಿ ಇಸ ಹಾಕಲು ಬಂದಿರುವ ಪಾಪಿ ನೀನು. ಅಪ್ಪ, ಮಾಮನ ಯಾಕೆ ಸಿಂಕತ್ತೆ ಹೊಡೆದು ಗಾಯಗೊಳಿಸುತ್ತಿರುವೆ? ನಿನ್ನ ರಕ್ತ ಬೀಜಗಳಿಂದ ಸೃಷ್ಟಿಸಿ ಬಂದ ಮೇಲೆ ನನ್ನ ಮೇಲಾದರೂ ವಿಶ್ವಾಸವಿಲ್ಲವೇ? ನಿನಗೆ ನಿರಪರಾಧಿಯಾದ ಮಾಮನಿಗೆ ಅಪರಾಧಿ ಎಂದು ಈ ರೀತಿ ಹೊಡೆದರೆ ಎಲ್ಲಿದೆ ನಿನ್ನ ಧರ್ಮದ ದಾರಿ? ಲೇ ಧರ್ಮದ ದಾರಿ ಕರ್ಮ ಚಾಂಡಾಲ ನನ್ನ ಮಗನೇ. ನನ್ನ ರಕ್ತಕ್ಕೆ ಹುಟ್ಟಿ ಬಂದು ಧರ್ಮವಂತ ಮಗನಾದರೆ ನಿನ್ನ ಹೆತ್ತ ತಾಯಿಯ ಮೇಲೂ ಇವನು ಕಣ್ಣು ಮಾಡುತ್ತಿರಲಿಲ್ಲ. ಇದನ್ನೆಲ್ಲ ಕಣ್ಮುಚ್ಚಲ ಆಟ ನೀನೇ ಮಾಡುತ್ತೀರಿ ಅಂದಾಗ ನೀನು ನನ್ನ ಮಗನಲ್ಲ, ದಾಟು ನನ್ನ ಮನೆಯಿಂದ. ಮಾಮ, ಕಾಮಿಣಿ ಆದವನ ಕಣ್ಣಿಗೆ ಇಡೀ ಪ್ರಪಂಚ ಎಲ್ಲ ಹಳದಿ ಕಾಣುವಂತೆ ಮಾಮ, ಹಳದಿ ಕಾಣುವಂತೆ. ತಪ್ಪ ತಿಳಿದುಕೊಂಡು ಈ ಕನ್ನಡನ ಹೊರತಳಬೇಡ ಮಾಮ, ಹೊರತಳಬೇಡ ಮಾಮ. ನಿನಗೆ ಕೈ ಮುಗಿದು ಬೇಡಿಕೊಳ್ಳರೆ ಮಾಮ, ಕೈ ಮುಗಿದು ಬೇಡಿಕೊಳ್ಳಬೇಡ ಮಾಮ. ನೀನು ಏನು ಶಿಕ್ಷೆ ಕೊಟ್ಟರೆ ನನಗೆ ಕೊಡು ಮಾಮ, ಅದನ್ನು ಅನುಭವಿಸಿಕೊಂಡು ಸಂತೋಷದಿಂದ ನಿನ್ನ ಮನೆ ಬಿಟ್ಟು ಹೊರಟು ಹೋಗುವೆನು ಮಾಮ, ಹೊರಟು ಹೋಗುವೆನು.
ಎಲೇ ರಾಜ, ನಿನ್ನನ್ನು ಹಾಗೆ ಹೊರಗೆ ಬಿಡುವುದಿಲ್ಲ. ನನ್ನ ಬರತಕ್ಕ 25,000 ಹಣವನ್ನು ಕೊಟ್ಟು ಈ ಮನೆ ವಸ್ತಿಲವನ್ನು ದಾಟು. ಮಾಮ, ನಾನೆಲ್ಲಿದು ತೆಗೆದುಕೊಂಡಿದ್ದಪ್ಪ ನಿನ್ನ ಕಡೆದು 25,000 ರೂಪಾಯಿ ಸಾಲನ್ನು? ಎಲೇ ಸಕ್ಕಿನ ಕುನ್ನೆ, ಅಂದು ನನ್ನ ಹೆಂಡತಿ ಸತ್ತ ಕಾಲಕ್ಕೆ ಮಲತಾಯಿ ಎಂಬ ಚಿಂತೆಯಲ್ಲಿ ಬಿಕ್ಕಿ ಬಿಕ್ಕಿ ಸಾಯುತ್ತಿರುವಾಗ ಆಸ್ಪತ್ರೆಗೆಂದು ಇಸಿದುಕೊಂಡು ಈಗ ತಿರುಗಿ ಬೀಳುವೆ ಆ ಮಗನೇ. ಮಾಮ, ಯಾವದ ದುರೋಲೋಚನದೊಳಗೆ ದುರ್ಬುದ್ಧಿಯೊಳಗೆ ನೀನು ಕುದಿಯಬೇಡ ಮಾಮ, ಕುದಿಯಬೇಡ. ನನ್ನಿಂದ ಹಣವನ್ನು ಅಕ್ಕನ ಹೆಸರಿಗಿದ್ದ ಆಸ್ತಿ ಅಕ್ಕಗೆ ಬಿಟ್ಟಿದ್ದೇನೆ ಮತ್ತು ತಂಗಿಯ ಆಸ್ತಿ ತಂಗಿಗೆ ಬಿಟ್ಟಿದ್ದೇನೆ. ಉಳಿದ ಆಸ್ತಿಯೊಳಗೆ ಭಾಗ ಮಾಡಿಕೊಂಡು ನನ್ನ ತಾಯಿಗೆ ತೋರಿಸ್ತಿದ್ದೇನೆ. ಅಂದಾಗ ನಾನೆಲ್ಲಿದೆ ಕೊಡಲ್ಲ ಮಾಮ ಹಣವನ್ನು. ಕೊಡದಿದ್ದರೆ ಇಂದು ಬಂದು ನಿಲ್ಲುವೆನು ನಿನ್ನ ಆಸ್ತಿ ಪದವಿನಲ್ಲಿ. ಅಪ್ಪ, ಅನ್ಯರ ಆಸ್ತಿಗೆ ಆಸೆ ಮಾಡಬೇಡ. ಪುಣ್ಯವಂತ ತಾಯಿ ಮನೆಯ ಮರ್ಯಾದೆ ಕಳಿಬೇಡ. ನೀನು ಹಣ ಕೊಟ್ಟಿಲ್ಲ ಎಂದು ಮಾಮ ಗಟ್ಟಿಯಾಗಿ ಹೇಳುತ್ತಿರುವಾಗ ದಿಟ್ಟತನದಿಂದ ಹಣ ಕಸಿದುಕೊಳ್ಳುವುದು ಒಳ್ಳೆಯದಲ್ಲ. ಬೇಟು ಬಿಡು ಅವನನ್ನು. ಲೇ ರವಿ, ನನಗೆ ಎದುರುವಾದಸ್ತೇನು ಲೇ? ನನ್ನ ಹತ್ತಿದ ಹಾಸ್ಯದ ಸಲುವಾಗಿ ಈ ಕಂದನನ್ನು ಹೊಡೆಯಬೇಡ ಮಾಮ, ಕಂದನನ್ನು ಹೊಡೆಯಬೇಡ. ಈಗ ನಿನ್ನ ಕಾಲಿ ಮಾಮ. ಬಡವರ ಹೊಟ್ಟಿ ಮೇಲೆ ಕಾಲಿಟ್ಟ ಮೆರೆಯುವ ಈ ಶ್ರೀಮಂತರ ಸಮಾಜದಲ್ಲಿ ನೀನು ಆದರೂ ಕೂಡ ಅದೇ ಹಾದಿ ಬೆಸ್ತಿ ಅಂದಾಗ ತೆಗೆದುಕೊಳ್ಳಮ್ಮ ಮಹಾ ನನ್ನ ಆಸ್ತಿ ಸೈ. ಒಳ್ಳೆಯದು ಮಾಡುವುದು. ಆದರೂ ಒಂದೇ ಒಂದು ಮಾತು ಮಾಮ, ಒಂದು ಮಾತು. ಈ ಕಂದನ ಜೊತೆ ನನ್ನ ಒಡ ಹುಟ್ಟಿದ ತಂಗಿ ಜ್ಯೋತಿ, ಇವರು ಇಬ್ಬರನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೊಂದು ನೋಡ್ಕೊಂಬಮ್ಮ. ನಾನು ಅವರೆಲ್ಲ ನಿನ್ನ ಉಡಿಯಲ್ಲಿ ಹಾಕಿ ಸಂತೋಷದಿಂದ ನಾನು ತಿರುಕನಾಗೆ ಹೋಗುತ್ತೇನೆ ಮಾಮ. ಅಂದ ಹಾಗಲೇ ಇದೇ ನನ್ನ ಆಸ್ತಿ ಬಿಟ್ಟು ಕೊಡುವೆನು. ಇದು ಒಪ್ಪಂದದ ಮಾತು. ಕಂದ ಬರುವೆನು ಕಂದ. ನಂದು ನಿಂದ ಇದೆ ಕೊನೆ ನಮಸ್ಕಾರಗಳಪ್ಪ, ನಮಸ್ಕಾರಗಳು. ಮಾಮ, ನನ್ನನ್ನು ಬಿಟ್ಟು ಹೋಗಬೇಡ ಮಾಮ, ನಾನು ನಿನ್ನ ಜೊತೆ ಬರುವೆ. ಕಂದ ಕಂದ, ನನ್ನ ಜೊತೆ ಬರುವ ಹಕ್ಕು ನಿನಗೆಲ್ಲಿದೆಯಪ್ಪ, ನಿನಗೆಲ್ಲಿದೆ. ಮಹಾವಾಳಿಯರಿನ ಸಂಬಂಧ ಎಲ್ಲಿವರೆಗೂ ನಿನ್ನನ್ನು ಆಡಿಸಿ ನಿನ್ನ ಮನಿ ಸೇರುವರೆಗೂ. ಆದರೀಗ 10 ವರ್ಷ ನಿನ್ನನ್ನು ಎತ್ತಿ ಅಪ್ಪಿ ತುತ್ತಿಟ್ಟ ಉಳಿಸಿದ ಕೈಗಳು ನಿನ್ನ ಬಿಟ್ಟು ನಾನು ದೂರ ಹೋಗಿ ಬಸವಿ ಹೋಗುತ್ತೀನಿ ಅಂದಾಗ ನಾನೆಲ್ಲಿ ಹತ್ತಿ ನಿನ್ನನು ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬದುಕಲಿ ಇದೇ ನಿನ್ನ ತಂದೆಯ ಆಜ್ಞೆ ಪಾಲಿಸುತ್ತಾ ಸಾಲ ಕಲಿತು ವಿದ್ಯಾವಂತನಾಗಿ ನ್ಯಾಯದ ತೆಲೆ ಮೇಲೆ ಕಾಲಿಟ್ಟ ಮೆರೆಯುವ ಈ ಸಮಾಜಘಾತಕರನ್ನು ಸೆರೆ ಹಿಡಿಯುವ ಧೀರ ಅಧಿಕಾರಿಯಾಗಿ ಬಾಕಂದ ನಾನಿಲ್ಲಿಂದ ಮರೆಯುವಾಗುವೆನಪ್ಪ, ಬಿರುಗಾಳಿಯೇ ಬೀಸಿದೆ, ಅನುದಿನವೂ ಅನುಗಾಲವ ಹುಡುಕ
ಸೋತನೆ ಅನುಗಾಲವೇ ಮುಳ್ಳಾಯಿತೆ ಅನುದಿನವೂ ಅನುಗಾಲವಾ ಹುಡುಕುತ್ತಲೀ ನಾ ಸೋತನೆ ಅನುಗಾಲವೇ ಮುಳ್ಳಾಯಿತೆ ನೀನ್ ಯಾಕೆ ಹೋಗ್ತಾ ಇದ್ಯಾ ತಿರ್ಕನ್ ಜೊತೆ ನಿನಗೇನ್ ಬೇರೆ ಕೆಲಸ ಇಲ್ಲ ಹೋಗ್ ಒಳಗ್ ಹೋಗ್. ಹೋಗ್ ಒಳಗ್. ಒಳ್ಳೆ ಕೆಲಸ ಮಾಡಿದ್ರಿ ನೀವು ಜೋಡಿಯಾಗಿ ಪ್ರಣಯದ ಹಾಕಿಗಂತೆ ಹಾರಾಡ್ಬೇಕನ್ನೋ ನಮ್ಮನ್ನ ಬೇರೆ ಮಾಡ್ಲಿಕ್ಕೆ ಬಂದಿದ್ರಲ್ಲ ಅಂತವನ್ನ ಮನೆ ಬಿಡಿಸಿ ಹೊರಗೆ ಹಾಕಿ ಒಳ್ಳೆ ಕೆಲಸನೇ ಮಾಡಿದ್ರಿ. ಹೌದು ಪ್ರೀತಿ, ವಿಷ ವೃಕ್ಷವನ್ನು ಹಸಿ ಇದ್ದಾಗಲೇ ಚೂಟಿ ಹಾಕಬೇಕು. ಹೌದು, ಈ ಆಸ್ತಿಗೆಲ್ಲ ನಿಮ್ಮ ತಮ್ಮನ್ನು ಹಕ್ಕುದಾರನಾಗ್ತಾನೇನು? ತಮ್ಮನಾಗಿ ಬಂದ ಮೇಲೆ ಆಗದಿರುವನೆ. ಏನ್ರಿ ನಿಮ್ ತಲೆ? ನೀವು ಒಬ್ಬ ಶಿಕ್ಷಕ, ನಾನು ನಿಮ್ಮ ಹೆಂಡತಿ. ನಾನು ನಿಮ್ಮ ಹೆಂಡತಿ ಅಂದ ಬಳಿಕ ಈ ಆಸ್ತಿಯಲ್ಲಿ ನನಗೂ ಪಾಲಿಲ್ವೇನು? ಅಂದ್ರೆ ನೀವು ನನಗೆ ಬಂಗಾರದ ಆಭರಣ, ಒಡವೆ, ಬಳೆ, ನಕ್ಲಿಸು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ನಂಗೆ ಬೇಡ. ಆ ಆಸ್ತಿ ಪತ್ರನ ನನ್ನ ಹೆಸರಿಗೆ ಮಾಡಿಬಿಡಿ, ಅಷ್ಟೇ ಸಾಕು. ನೀನೇ ನನ್ನವಳಾಗಿರುವಾಗ ನಾಳೆನೇ ಸಹಿ ತೆಗೆದುಕೋ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ. ಹೌದಾ? ಈ ನುಡಿಸಬಾರದ ಸಮುದ್ರ ಗಂಟವನ್ನು. ಆಯ್ತು, ಯಾರು ಬೇಡತ್ತಾರ ಸುರ್ಸೋನಲ್ಲ. ಪ್ರೇಮಿ 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 I love you. I love you.
ಬಂದ ಜಾರಿ ಈ ಹಲೋ ವಿಧಿ ರಾಟವೇ ಎಂತ ಪರಿದಿಂದ ಬರೆದಿರಿ ಯಾ ನನ್ನ ಹಣಿಬರ ಜಗ ಮೆಚ್ಚಿದ ಮಗನಾಗಿ ಬಾಳಬೇಕಂದಿರುವ ಇಂದು ನನ್ನ ದೈವಕ್ಕೆ ದುರ್ದೈವಾಗಿ ನಿಂತು ಒಡ ಹುಟ್ಟಿದ ಸೋದರ ಮೇಲೆ ಕಣ್ಣು ಹಾಕಿನ ಕಾಮುಕನಂದು ಬೆರಳ ಮಾಡಿ ತೋರಿಸಿದೆಯಾ ನನ್ನನ್ನು ಜನಕ್ಕೆ ಎಲಹ ವಿಧಿಯೇ ಎಲಹ ವಿಧಿಯೇ ನನ್ನಂಗ ಇನ್ನೊಬ್ಬರಿಗೆ ಬರೆಯಬೇಡ ನನ್ನಂತ ಇದಿ ಬರವನ್ನು ಮಲತಾಯಿ ಮಚ್ಚರ ಬುದ್ಧಿಗೆ ತುತ್ತವಾಗಿ ನನ್ನ ಜೀವನೇ ತೇಗಿದರೆ ಹೇ ರಾಮ ಬಸವೇಶ್ವರ ಶಾಂತಿಯಾಗಿ ನನ್ನ ಆಸ್ತಿ ನಿನ್ನ ಹೆಸರಿಗೆ ಹಚ್ಚಿ ಜೋಪಾನ ಮಾಡುತ್ತೇನೆ ಎಂದು ನನ್ನ ಹಳೆನಾದ ರವಿಗೆ ಮಾತು ಕೊಟ್ಟಿದೆ. ಆ ಮಾತಿಗೆ ಮರುವ ಹಾಕಿ ಆ ಪ್ರೀತಿಗೆ ಸುತ್ತೈಸಿದೆಯ ನನ್ನ ಆಸ್ತಿ. ಇನ್ನಂತ ನೋಡಲಿ ನನ್ನ ಹಳೆಯನಾದ ರವಿಗೆ ಈ ರೀತಿ ಅವನಿಗೆ ಮೋಸ ಮಾಡಿದಂದಾಗ ನನ್ನ ಬದುಕಿ ಉಳಿ ಬರದಪ್ಪ, ನನ್ನ ಬದುಕಿ ಉಳಿ ಬರದು. ಈಗ ನಾನು ಸಾಯುವುದೇ ಲೇಸು, ಸಾಯುವುದೇ ಲೇಸು. ನಿಲ್ಲು ರಾಜ ನಿಲ್ಲು. ನಿನ್ನ ಮುಖದ ಆವೇಶ ಅವಸರದಲ್ಲಿ ಸತ್ರೆ ಜಗನ್ನ ಏನಂತ ಕರೀತದೆ ಗೊತ್ತಾ? ವೇರಿದು ವಿಚಿತ್ರವೇ ವಿಚಿತ್ರ. ಯಾರಿರುವವರು ಎಲ್ಲಿರುವವರು ನನಗೇನು ಒಬ್ಬರು ಕಾಣಲಿಗರಲ್ಲ. ಯಾರು ರಾಜಭಕ್ಷರ ಹೋಗಿರುವವರೇ ಛೇ ಅವರೇನು ಅಲ್ಲ. ಯಾರು ವೀರಮುತ್ತೇಶ್ವರ ಇರುವವರೇ ಅವರೇನಲ್ಲ. ದೇವಾ ನನಗೇನನ್ನುವುದು? ಒಡ ಹುಟ್ಟಿದ ಸೌರೊಡನೆ ಕಾಮ ಕ್ರೀಡೆ ಆಡಿ ಮೂಢನಾಗಿ ಸತ್ತ ಬಂಡ ಇವನೇ ಎಂದು ಕೇಕೆ ಹಾಕಿಲಾಗುವುದು ಈ ಜಗ. ಹೌದು, ಜನ ಮಾತ್ರ ಅನ್ನದೇ ಬಿಡಲಾರೆ. ಅಣ್ಣ ಬಸವಣ್ಣ, ನಾನೇನು ಮಾಡಲೀಗ? ಸಮಾಜದಲ್ಲಿ ನಾವೇ ಗಂಡುಗಳಿಂದ ಪುಂಡರಾಗಿ ಮೆರೆಯುವ ಬಂಡರಿಗೆ ಮೊದಲು ನೀನು ರೌಡಿ ರಾಜನಾಗಬೇಕು. ಇಲ್ಲ ನ್ಯಾಯದ ತಲೆ ಮೇಲೆ ಕಾಲಿಟ್ಟ ಮೆರೆಯುವ ಮುಟ್ಟೋಳ ಶ್ರೀಮಂತರನ್ನು ಮೆಟ್ಟಿದ ದೊಡ್ಡ ಅಧಿಕಾರಿಯಾಗಬೇಕು. ಆಮೇಲೆ ಮುಂದಿನ ಡಕಾಯಿತರ ಸನ್ನಿವೇಶದಲ್ಲಿ ಕೊಪ್ಪಿದ ಕೋಣಿಗೆ ಒತ್ತು ಗೆದ್ದ ಹುಲಿಯಾಗಿ ಅಬ್ಬರಿಸಿ ಬರುತ್ತಿರುವ ಅಲ್ಲೊಬ್ಬ ಕಥಾನಾಯಕನಿಗೆ ನೀನು ಸಹಾಯ ಮಾಡಿ ಸತ್ಯ ಧರ್ಮ ನ್ಯಾಯ ನೀತಿಯ ಆಯುಷ್ಯವನ್ನು ಕಾಪಾಡಬೇಕು ಎಂದ ಗೆದ್ದ ಸರ್ಪ ಹುಲಿಯಾಗಿ ಬಾ. ಹೌದು ಹೌದು ಹೌದು, ರೌಡಿಗಳ ತಕ್ಕ ರಾಜನಾಗಬೇಕು, ಬೇಗ ಆಗಬೇಕು ಒಂದು. ಇಲ್ಲ ಇವರನ್ನು ಸರಿಯಾಗಿ ಒದ್ದ ಬುದ್ಧಿ ಕಲಿಸಬೇಕು ಇದೊಂದು. ಇಲ್ಲ
ನನ್ನ ಗೆಳೆಯನಾದ ಹುಲಿಯಾಗಿ ಈ ಬಲಗೈ ಭಂಟನಾಗಿ ಈ ಸಮಾಜದಲ್ಲಿ ಸತ್ಯ ಯಾವುದು ಒಂದು ಎತ್ತಿ ಹಿಡಿಯಬೇಕು. ಇದೊಂದು ಈ ಮೂರರಲ್ಲಿ ಒಂದೇ ರೂಪಿಸದೆ ನನ್ನ ಗುರಿ. ಆ ರೌಡಿಗಳಿಗೆ ಸೋತ ಮಾಡಿ ಅವರ ಮರ್ತನ ಆಗಲೇಬೇಕು ನಿಜ. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಜೈರಾಜ್, ಎಲೆ ಜೈರಾಜ್, ಏನ ಹೂಡಿದಲೇ ಸಣ್ಣ ಕುತಂತರ ನಾಟಕ. ನೀನು ರಾವಣನಾಗಿ ಮೆರೆತ್ರವಲ್ಲ, ನಿನ್ನ ಪಾಲಿಗೆ ರಾಮನಾಗೆ ಬರುತ್ತಲೇ ಮಗನ ಎಚ್ಚರ. ಬಾರಂಗಿ ಓನಾರ ಕುಡುಕರ ಮನಿ ದೇವ್ರ, ಬಾರಂಗಿ ಓನಾರ ಕುಡುಕರ ಮನಿ ದೇವ್ರ, ಗೆಳತಿ ನೀನು ಹಾದ ಮ್ಯಾಲ ಬಾಕಿ ನನ್ನ ಲವ್ವಾರ, ಗೆಳತಿ ನೀನು ಹಾದ ಮ್ಯಾಲ ಬಾಕಿ ನನ್ನ ಲವ್ವಾರ. ನಮ್ಮಣ್ಣನ ಹೇಳಿಕೆಯಂತೆ ಮುಂದುವರಿಯಿತು ನನ್ನ ಕಪಟ ನಾಟಕ. ರಾಜ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯಾ ಈ ಷರತ್ತೆಂದರೆ ಏನೆಂಬುದನ್ನು? ಎಂದು ನಿನ್ನ ತಂಗಿಯನ್ನು ಬಚ್ಚಿಟ್ಟು ಹುಲಿಯನ ಪಕ್ಕಕ್ಕೆ ಸೇರಿಸಿದೆಯೋ ಅಂದಿನಿಂದ ಇಂದಿನವರೆಗೆ ಹೊಯ್ದಾಡುತ್ತಿತ್ತು ನಿನ್ನ ಆಸ್ತಿ ಕುದಿಯುವ ನನ್ನ ಸೇಡು. ಈಗ ನೀ ಬರೆದುಕೊಟ್ಟ ಆಸ್ತಿಯನ್ನೇ ನಾವು ವಶಪಡಿಸಿಕೊಂಡು ನಿನ್ನ ಮಾವ ಸುಂದರಿಗೆ ಆಯಲ್ ಮೇಲಿನ ಆಸೆ ಹಚ್ಚಿ ಅದೇ ಹೊಲದಲ್ಲಿ ಜೈರಾಜ್ ಆಯಲ್ ಮೇಲೆಂದು ಸ್ಥಾಪಿಸಿ ನನಗೆ ಎದುರಾಗಿ ನಿಂತಿರುವ ಹುಲಿಯನ್ನು ನಿನ್ನಂತೆ ಹೊರ ಹಾಕಿಸಿ ಕೊನೆಗೆ ನಾ ಜ್ಯೋತಿಯ ಕೈ ಹಿಡಿದು ನಕ್ಕು ನಲಿಯದಿದ್ದರೆ ನಾನು ಷರತ್ ಹಾಕಿದ ಸರ್ದಾರ್ ಷರತ್ತೇ ಅಲ್ಲ. ಚಳಿಯನ್ನು ತಾಳದೆ ನೆಮ್ಮದಿ ಇಲ್ಲದೆ ಬಾರೇ ಸಿಪಾಯಿ ಕಿಸೆದಾನ ರೂಪಾಯಿ. ಅಲ್ಲ, ಎಷ್ಟು ಅವಸರ ಮಾಡುವಂಟಿಲ್ಲ, ಎಲ್ಲಿ ಹೊಂಟಿ? ಪಾಪ ಮಾಡಿ ಪುಣ್ಯ ತೊಳ್ಕೊಳಕ ಹೊಳಿಗೆ ಹೊಂಟಿ ನೋಡು ಸಿಂಗಾರು. ನೀರಾಗ ಮುಳುಗಿದ್ರೆ ಪಾಪ ಪರಿಹಾರ ಆಗತ್ತಂತೇಳಿ ನೀರಾಗ ಮುಳುಗಿ ಸತಿ ತೋದಿಯೋ ರೂಪಾಯಿ ಸರ್ದಾರ. ಏ ಸರ್ದಾರನ ಸಸಿಯ ಇವತ್ತ ನಂದಿ ಬಸವೇಶ್ವರ ಜಾತ್ರೆ ಅಲ್ಲ, ಅದಕ್ಕ ಪುಣ್ಯದ ಸ್ಥಳದಾಗ ಜಳಕ ಮಾಡಿ ಹೋಳಿಗೆ ಊಟ ಮಾಡಿ ಬರ್ಬೇಕಂತ ಹೊಂಟಿನಿ. ಗೊತ್ತಿಲ್ಲ ನಿನಗ? ನಾನು ಗೊತ್ತಿದ್ರು ನಾನು ಯಾಕೆ ಕೇಳ್ತಿದ್ದೆ ನಿನಗ? ಹೋಲ್ ಬಿಡು, ಮತ್ತ ಮುಳುಗಿ ಹೇಳಕ ಯಾವ ನದಿಗೆ ಹೊಂಟಿದಿ? ನೀ ನನ್ನ ಸಂಕಟ ಬರ್ತಿ ಅಂದ್ರ ನಾ ಕರ್ಕೊಂಡು ಹೋಗಕ್ ರೆಡಿನಾ. ಒಲ್ಲಪ್ಪ, ಕರ್ಕೊಂಡು ಹೋಗಕ್ ರೆಡಿ ಅಂತ ಹೇಳಿ ಯಾವತ್ರಿ ಮರುವಿನಾಗ ನನಗೂ ಒಯ್ದು ನೀರಾಗ ಮುಳುಗಿಸಿದ್ರು ನಾ ಹೆಂಗ್ ಮಾಡ್ಲಿ? ಹಂಗಾದ್ರ ಇಲ್ಲಿ ಮಣೂರ್ ಎಲ್ಲವನ್ ಗುಡಿ ಹೊಳಿಗೆ ಹೋಗೋಣ. ಎಲ್ಲಮ್ಮನ ಗುಡಿ ಎಲ್ಲೈತದು? ಇಲ್ಲೇ ಸಿಂಗಾರಿ ಭೂಯಾರ ಹಚ್ಚಿಕ್ ಮಣೂರ್ ಎಲ್ಲಮ್ಮನ ಹೊಳಿ ಅಂತ. ಹಂಗಾರ ಇವತ್ತ ಆ ತಾಯಿ ದರ್ಶನ ನನಗ ಆಗುತ್ತಂದಂಗಾತ. ತಾಯಿ ದರ್ಶನ ಅಟ್ಟೆ ಯಾಕ ಸಿಂಗಾರಿ, ಮತ್ತೆ? ಆ ತಾಯಿದು ನಮಗದು ಹೌದು ಶಕ್ತಿಗೂ ಕೂಡ ಆಗುತ್ತ. ಅಂದ್ರ ಅಷ್ಟು ಶಾಂತ ಅದಾಳ ಆ ತಾಯಿ. ಅಷ್ಟು ಶಾಂತಿನೂ ಅದಾಳ, ಅಷ್ಟು ಕ್ರಾಂತಿನೂ ಅದಾಳ. ನಾನ ಅಂದವ್ರ ಹಲ್ಲನೂ ಮುರಿದಾಳ.
ಗಂಡಸರಿಗೆ ಹೆಂಗ್ಸ್ ಮಾಡೋ ಕುಣ್ಸ್ಯಾಳ ಹಸಿ ಗಿಡಕ್ಕೆ ಉರಿನೂ ಹಚ್ಚಾಳ ನಮ್ಮ ತಾಯಿ. ಅಂದ್ರ ಸ್ವಾಮಿಗಳು ಆ ಸ್ವಾಮಿಗಳು ಆ ಪರಶುರಾಮನ ಗುಡಿ ಹತ್ರ ಹೋಗಿ ಅವ್ರ ಮಗನದು ಮಠನೂ ತೋರ್ಸ್ಕೊಂಡ್ ಬರ್ತೀನಿ ಸಿಂಗಾರು. ಹಂಗಾರ ಇವತ್ತ ನಮ್ದ ಸಂಕ್ರಮಣ ಸ್ಥಾನಕ್ಕ ಅದ ಯೋಗ್ಯ ಸ್ಥಳ ಅಂದಂಗಾತ. ಯೋಗಿಸ್ತಾ ಅಡ್ಯಾಕ ಸಿಂಗಾರು ನಂದು ನಿಂದು ಕಂಕಣ ಬಲನೂ ಕೂಡ್ಬೇಕು ಅಂತೀನಿ. ಓಯ್ ತಡಿಯಲ್ಲ ನಿಮ್ಮ ಮುಂದ್ ಜೋಕ್ ಮಾರ. ಹೌದು, ಯಾರ ಜೊತೆ ಕೂಡಿ ಬರ್ತಾರೆ ಕಂಕಣ ಬಲ? ಅಲ್ಲ ಪತ್ತೊಂಡತ ರಾಮ ಸೀತಾ ಏನಂದ ನಿನ್ನ ಮುಂದೆ ಮುಂದೆ ಹೇಳ್ಬೇಕಾ? ಅಲ್ಲ ಸಿಂಗಾರು ಇನ್ನ ಯಾರ್ದು ಅಂತ ಕೇಳ್ತಿಯಲ್ಲ, ಇಂಥ ಚಂದ ನೀನು ಹುಡುಗಿ ಕೂಡ ನಿನ್ನ ಕೂಡ ಬಿಟ್ಟು ಮತ್ತೆ ಯಾರು ಸಂಗಟ್ಟಿಲ್ಲ ನನ್ನ ಕಂಕಣ ಬಲ. ನನ್ನ ರಾಜ ಕೊತ್ತಂದ್ರ ಬೀಜ ಸಂಕ್ರಮಣದ ಸುದ್ದಿ ಹೇಳ್ಕೊತ ನಮ್ ಹುಡುಗರ್ ನೀರ್ ಬಿಟ್ಟಿಲ್ಲ ಅಂತೀನಿ. ಯಾಕ ಏನಂತೈತೆ ಮೈ? ಸಿಂಗಾರು ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಒಪ್ಕೋ. ನೀನು ಜಡಿಗೆ ಮಲ್ಲಿಗೂ ಮುಡಿಸಿ ವಂಚದ ಮೇಲೆ ಕುಡಿಸಿ ವರ್ಷದಾಗ ನೀನು ತಾಯಿ ಅನ್ನೋ ಬಗ್ಗೆ ಕೊಡ್ತೀನಿ ನೋಡ ಬಂಗಾರು. ಏ ಸಿಪಾಯಿ, ಹಂಗಾರ ನನ್ನ ಕೈಯಿಂದ ನೀನು ಮೈ ತಿಕ್ಕಿಸ್ಕೊಳ್ಳೋಷ್ಟು ತಾಕತ್ ಐತೆ ನಿನ್ ಹತ್ರ? ಅಲ್ಲ ಸಿಂಗಾರು ಅದೇ ಮಣೂರ್ ಹೊಳ್ಯಾಗ ನಾ ಕುಂತ ನೀ ಗಸ್ 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 ಅಂತ ತಿಕ್ಕನಂದ್ರ ಎಷ್ಟು ಹಗುರಾಗುತ್ತದ ಮೈಯ ಸಿಂಗಾರು. ತಿಕ್ಕಿನ ಮಗನ ನೀನು ಎಲ್ಲೂ ಹೊರಗೆ ಬರ್ಬೇಕ. ಈ ಮಾತು ಖರೇನ? ಕರೆ ಅಂತ ಕೇಳ್ತಲ್ಲ ಸಿಂಗಾರು. ಈ ಮಾತು ಸುಳ್ಳು ಅಂತ ನಿನಗೆ ಯಾಕೆ ಹೇಳಿ ಬಂಗಾರು? ಹೌದೇನು ನನ್ನ ಸಿದ್ದಮ್ಮ? ಹಂಗಾದ್ರ ಇದೇ ಮಾಮನ್ ಕೂಡ ಒಂದು ಹಾಕಲ ಸಾಂಗ್. ಹರ ಬಂದ ಮ್ಯಾಗ ಹುಡುಗಿ ನೋಡ್ಬಳಿದಲ್ಲ ಮಠ್ಯಾಗ ಜಿಗದಂಗ ಮಾಡ್ತಾಳ ಮಲ ಮಾಲೈತಿ ವರ್ಜನಲ್ಲ ಗೆಳೆಯ ತಿಂದಂಗ ರಸಗುಲ್ಲ ಮಾಲೈತಿ ವರ್ಜನಲ್ಲ ಗೆಳೆಯ ತಿಂದಂಗ ರಸಗುಲ್ಲ ಮಸರ ಕೆಸ ನಿನ್ನ ಹೆಸರು ಏನ? ಹೆಸರು ಹೇಳ. ಸಿಂಗಾರಿ ಸಿಂಗಾರಿ ಮಾಲೈತಿ ವರ್ಜನಲ್ಲ ನಿನ್ನ ಹುಡುಗ ಬಂದ ನಿಂತಿದ್ದೀನಿ ಕನಕ ಟೊಂಡದ ಬಂದ ನಿಂತಿದ್ದೀನಿ ಹದಕ ಹೂದಾಲ ಬಿಟ್ಟಿದ್ದಿ ಮನ ಕಾಲ ತನಕ ಹೂದಾಲ ಬಿಟ್ಟಿದ್ದಿ ಮನ ಕಾಲ ತನಕ ಕಣ್ಣ ಒಳದ ಕಾಲದಿಯಾಗ ನೀ ಮೊದಲ ಹೈಬ್ರಿಡ್ ಮಣ್ಣಕ
ಹಲೋ ಹಲೋ ಬಸವರಾಜ್ ಕೊಡ್ಲಿಗೆ ಇವರಪ್ಪ